ಓಂ ಶ್ರೀ ಗಣಪತಿಭ್ಯೋ ನಮಃ. ಓಂ ಶ್ರೀ ಸರಸ್ವತಿಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರಭ್ಯೋ ನಮಃ. ಕಳೆದ ವಾರ ಅಷ್ಟಾವಕ್ರ ಗೀತೆಯ ಪೀಠಿಕಾ ಅಧ್ಯಾಯವನ್ನ ಶುರು ಮಾಡಿದ್ವಿ. ಅಷ್ಟಾವಕ್ರ ಯಾರು, ಜನಕ ಮತ್ತು ಅಷ್ಟಾವಕ್ರನಿಗೆ ಯಾವ ರೀತಿ ಸಂಬಂಧ ಆಯಿತು, ಅದೆಲ್ಲವನ್ನ ನೋಡಿದ್ವಿ. ಇವತ್ತಿನಿಂದ ಅಷ್ಟಾವಕ್ರ ಮತ್ತು ಜನಕರ ಸಂವಾದ. ಕಳೆದ ವಾರ ನಮಗೆ ಗೊತ್ತಾಯ್ತು, ಅಷ್ಟಾವಕ್ರ ಒಬ್ಬ ಪ್ರತಿಭಾವಂತ ಜ್ಞಾನಿ. ನಮಗೆ ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ಜನಕ ಮಹಾರಾಜನಿಗೆ ಗೊತ್ತಾಯ್ತು, ಇವನು ಬಹಳ ಜ್ಞಾನಿ ಇದ್ದಾನೆ. ಹಾಗಾಗಿ ಇವನನ್ನ ನನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ವಂದಿಯ ಜೊತೆ ಸ್ಪರ್ಧೆಯನ್ನ ಏರ್ಪಡಿಸೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ವಂದಿಯ ಜೊತೆ ಸ್ಪರ್ಧೆಯಲ್ಲಿ ಅಷ್ಟಾವಕ್ರ ಗೆದ್ದಿದ್ದಾರೆ. ತಮ್ಮ ತಂದೆಯ ಏನು ವಂದಿಯ ತಂದೆ ವರುಣ ಅಂತಿದ್ದ, ಅವನ ಹತ್ರ ಕೆಲಸ ಮಾಡುತ್ತಿದ್ದ ಇವನ ತಂದೆ ಕಹೋದನನನ್ನು ಬಿಡುಗಡೆ ಮಾಡಿಸ್ಕೊಂಡಿದ್ದಾನೆ ಅಂತ. ಮತ್ತೆ ಅಲ್ಲಿಂದ ಅವರು ಆ ಸಾಮಂಗ ನದಿಯಲ್ಲಿ ಕರೆದುಕೊಂಡು ಹೋಗಿ ಅಷ್ಟಾವಕ್ರರು ಆ ನದಿಯಲ್ಲಿ ಸ್ನಾನ ಮಾಡಿದಾಗ ಅವರು ಸ್ಫುರದ್ರೂಪಿಯಾದ ತರುಣರಾದರು ಅನ್ನೋದನ್ನ ಕೇಳಿದ್ರು. ಆ ತರುಣರು ಆಗುವುದಕ್ಕಿಂತ ಮುಂಚೆ ಏನು ಜನಕ ಮಹಾರಾಜ ಮತ್ತು ಅಷ್ಟಾವಕ್ರರಲ್ಲಿ ಏನು ಮಾತುಕತೆ ನಡೀತು, ಅದನ್ನ ಇಂದಿನಿಂದ ನೋಡ್ಲಿಕ್ಕೆ ಶುರು ಮಾಡು. ಈ ಅಷ್ಟಾವಕ್ರ ಗೀತೆ ಮೊದಲನೇ ಶ್ಲೋಕದಲ್ಲಿ ರಾಜರ್ಷಿಯಾದ ಜನಕ ತನ್ನ ಮನಸ್ಸಿನಲ್ಲಿದ್ದಂತ ಸಂಶಯಗಳನ್ನು, ನಮಗೆ ಯಾರಾದ್ರೂ ಗುರುಗಳು ಅಂತ ಸಿಕ್ಕರೆ ಅವ್ರಿಗೆ ಮೊದಲು ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಪ್ರಶ್ನೆಗಳನ್ನ ಅವರಲ್ಲಿ ಕೇಳ್ತೀವಿ. ಯಾಕೆ? ಈ ಗುರುಗಳು ಜ್ಞಾನಿಗಳು. ಹಾಗಾಗಿ ಇವರನ್ನ ಕೇಳಿದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದರಲ್ಲೂ ಸಹ ಅಷ್ಟಾವಕ್ರರು ಏನಾಗಿದ್ದಾರೆ, ಆತ್ಮಜ್ಞಾನದಲ್ಲಿ ತಲ್ಲೀನನಾಗಿ ಆತ್ಮಜ್ಞಾನವನ್ನ ಅವರು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಮತ್ತು ಸತ್ಯವನ್ನು ಕಂಡಿದ್ದಾರೆ. ಹಾಗಾಗಿ ಆ ಅಷ್ಟಾವಕ್ರರ ಹತ್ರ ಏನು ಮಹರ್ಷಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ಅಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ದಾರೆ, ಆತ್ಮನು ಶುದ್ಧನು, ಅಸಂಗನು ಹಾಗೂ ಶಾಂತ ಸ್ವರೂಪನು. ಯಾಕೆ? ಅವರು ಆತ್ಮಜ್ಞಾನದಲ್ಲಿ ಬಹಳ ಎಲ್ಲವನ್ನ ತಿಳಿದುಕೊಂಡಂತಹ ಪ್ರತಿಭೆ ಇದೆ ಅವರಲ್ಲಿ. ಆತ್ಮಜ್ಞಾನ ಅಂದ್ರೆ ಏನು ಅನ್ನೋದು ಅಷ್ಟಾವಕ್ರರಿಗೆ ಗೊತ್ತಿದೆ. ಹಾಗಾಗಿ ಜನಕ ಮಹರ್ಷಿ ಅವರಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಆತ್ಮಜ್ಞಾನ ಹೇಗಿರುತ್ತ? ಆತ್ಮ ಯಾವಾಗಲೂ ಶುದ್ಧನಾಗಿದ್ದಾನೆ ಮತ್ತು ಅಸಂಗ, ಯಾರ ಸಂಗತಿ ಇಲ್ಲ ಅವನಿಗೆ, ಮತ್ತು ಶಾಂತ ಸ್ವರೂಪ. ಆತ್ಮದ ಬಗ್ಗೆ ತಿಳಿಸ್ತಾ ಇದ್ದಾರೆ ಅವರು. ಆತ್ಮ ಹೇಗಿದೆಯಪ್ಪ ಅಂತಂದ್ರೆ ಯಾವಾಗಲೂ ಶುದ್ಧವಾಗಿರುವಂತಹದ್ದು, ಯಾರ ಸಂಗತಿಯಲ್ಲೂ ಇರತಕ್ಕಂಥದ್ದು. ಅಸಂಗ, ಅವನು ಸಂಘಜೀವಿ ಅಲ್ಲ, ಅಸಂಗ, ಒಬ್ಬನೇ ಇರುವಂತಹವನು ಮತ್ತು ಶಾಂತ ಸ್ವರೂಪ, ಶಾಂತವಾಗಿರೋನು. ಇದು ಆತ್ಮನಲ್ಲಿರುವ ಗುಣಗಳು.
ಪ್ರತಿಯೊಂದು ಜೀವಿಯಲ್ಲೂ ವಾಸಿಸುವನಾಗಿದ್ದಾನೆ. ಬರೀ ಜನಕ ಅಷ್ಟಾವಕ್ರರಲ್ಲ, ನಮ್ಮ ನಿಮ್ಮಲ್ಲೂ ಸಹ ಆ ಆತ್ಮನು ವಾಸವಾಗಿದ್ದಾನೆ. ಅಂದ್ರೆ ನಾವೇನ್ ಹೇಳ್ತೀವಿ? ಆತ್ಮಸ್ವರೂಪಿ, ಆತ್ಮಜ್ಯೋತಿಗಳಿಗೆ ವಂದನೆ. ನಾವೆಲ್ಲೆಲ್ಲ ಕೂತಿರೋ ನಮ್ಮ ಬೊಂಬೆಗಳಿಗೆ ನಾವು ಮಾಡ್ತಾ ಇಲ್ಲ, ನಮ್ಮಲ್ಲಿ ಒಳಗಿರುವಂತಹ ಆತ್ಮಸ್ವರೂಪಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಯಾಕೆ? ಅದು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಇದೆ. ಪ್ರತಿಯೊಂದು ಜೀವಿಯ ಸಾಕ್ಷಿಯು ಆತ್ಮನೇ ಆಗಿದ್ದಾನೆ. ಮಹಾರಾಜರು ಹೇಳ್ತಾರೆ, ಸಾಕ್ಷೀಭೂತರಾಗಿರಿ ಅಂತ. ಅಂದ್ರೆ ಯಾಕೆ? ನಾವು ಆತ್ಮಸ್ವರೂಪವಾಗಿದ್ದೀವಿ. ನಾವು ಈ ಜೀವಿಗಳು ಅಂದ್ರೆ ನಾವು, ನೀವು ಎಲ್ಲ ಇಲ್ಲಿ ಏನಿದೆ ಇದೆಲ್ಲ ನಾವು ಸಾಕ್ಷಿ ರೂಪವಾಗಿದ್ದೀವಿ. ನಾವು ಆ ಆತ್ಮತತ್ವವು ಸರ್ವವ್ಯಾಪಿ ಹಾಗೂ ಬ್ರಹ್ಮನೆಂದು ಕರೆಯಲ್ಪಡುತ್ತದೆ. ಇದಕ್ಕೆ ಬ್ರಹ್ಮ ಅಂತಲೂ ನಾವು ಕರಿತೀವಿ. ಆತ್ಮನ್ ಅಂದ್ರೆ ಅದಕ್ಕೆ ಮತ್ತೊಂದು ಬ್ರಹ್ಮ ಅಂತಲೂ ನಾವು ಕರಿತೀವಿ. ಪರಪ್ರಪಂಚದಲ್ಲಿ ಕಾಣುವ ನಾಮರೂಪಗಳು ಹಾಗೂ ನಮ್ಮೊಳಗೆ ಅನುಭವಿಸುವ ಮನಸ್ಸಿನ ವೃತ್ತಿ ಹಾಗೂ ಭಾವನೆಗಳು ಇವೆಲ್ಲವೂ ಆತ್ಮನ ಆಟವೇ ಆಗಿದೆ. ಆತ್ಮನ ನಾವು ಹೊರಗೆ ಕಾಣುವ ಪ್ರಪಂಚದಲ್ಲಿ ನಾಮ ರೂಪಗಳು, ನಮ್ದೆಲ್ಲ ಬೇರೆ ಬೇರೆ ಹೆಸರುಗಳಿದೆ, ಬೇರೆ ಬೇರೆ ರೂಪಗಳಿದೆ. ಹಾಗೂ ನಮ್ಮೊಳಗೆ ಅನುಭವಿಸುವ ಮನಸ್ಸಿನ ವೃತ್ತಿ ಹಾಗೂ ಭಾವನೆಗಳು. ನಂದು ಭಾವನೆ ಬೇರೆ. ನಾವೊಂದು ಏನಾದ್ರು ವಸ್ತುವನ್ನ ನೋಡ್ಬೇಕಾದ್ರೆ ನನ್ನ ಭಾವನೆ ಬೇರೆ ಇರುತ್ತೆ, ನಿಮ್ಮ ಭಾವನೆ ಬೇರೆ ಇರುತ್ತೆ. ಹಾಗೂ ಅದರ ಜೊತೆಗೆ ಮನಸ್ಸಿನ ವೃತ್ತಿ, ಎಲ್ಲಾರ್ದು ಮನಸ್ಸು ಒಂದೇ ಆಗಿಲ್ಲ. ನಾವು ಯೋಚನೆ ಮಾಡುವ ಮನಸ್ಸು ಇಲ್ಲಿರೋದು 10 ಜನನು, ನಾವು 10 ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಮನಸ್ಸು ಇದೆಲ್ಲ ಆಟ ಯಾರ್ದಿದೋ? ಇದೆಲ್ಲವೂ ಆಟ ಆತ್ಮನದು. ಅವನು ಆಡಿಸ್ತಾ ಇದ್ದಾನೆ ಬುಡುಬುಡುಕಿ. ಆ ಬುಡುಬುಡಿಕೆಗೆ ತಕ್ಕ ಹಾಗೆ ನಾವು ತಲೆ ಹಾಕ್ತಾ ಇದ್ದೀವಿ. ಹಾಗಾಗಿ ಅಷ್ಟು ಮಾತ್ರವಲ್ಲದೆ ಸರ್ವವ್ಯಾಪಿಯಾದ ಆತ್ಮನಲ್ಲೇ ಇವುಗಳು ನೆಲೆಸಿವೆ. ಮನಸ್ಸು ಬುದ್ಧಿ ಎಲ್ಲ ಎಲ್ಲಿದೆ? ಆ ಆತ್ಮನೊಳಗೆ ಇದೆ, ಹೊರಗೆಲ್ಲೂ ಇಲ್ಲ. ಅಂದ್ರೆ ನಮ್ಮನ್ನ ನಿಮ್ಮನ್ನ ಆಟ ಆಡಿಸೋ ವಸ್ತು ಬೇರೆ ಯಾವುದೂ ಅಲ್ಲ, ಆ ಆತ್ಮ. ಆತ್ಮ ಹೇಗಿದೆ? ಶುದ್ಧವಾಗಿದೆ, ಅಸಂಗ ಆಗಿದೆ, ಶಾಂತ ಸ್ವರೂಪ ಆಗಿದೆ. ನೋಡಿ, ಆತ್ಮದಿಷ್ಟೆಲ್ಲ ಗುಣಗಳಿದೆ. ಮತ್ತು ಚೈತನ್ಯ ರೂಪಿಯಾದ ಬ್ರಹ್ಮವು ಸದಾ ಬದಲಾಗುವ ಜಗತ್ತಿಗೆ ಆಧಾರವಾಗಿದೆ. ಆ ಬ್ರಹ್ಮ ಅಂದ್ರು ಅದೇ ಆತ್ಮನೇ. ನಮ್ದು ಎಲ್ಲ ಬದಲಾವಣೆ ಆಗ್ತಾ ಇದೆ ನಮಗೆ. ಸದಾ ಬದಲಾಗುವ ಜಗತ್ತಿಗೆ ಅಂದ್ರೆ ನಾವು ನೀವು ಇರುವಂತಹ ಇಲ್ಲಿ ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಗಾಳಿ ಬರುತ್ತೆ, ಇದೆಲ್ಲ ಬದಲಾಗ್ತಾ ಇದೆ. ಆದ್ರೆ ಇದಕ್ಕೆ ಯಾರು ಒಬ್ಬ ಹಿಡ್ಕೊಳ್ಲಿಕ್ಕೆ ಬೇಕಲ್ಲ ಆಧಾರ. ಅದು ಆ ಬ್ರಹ್ಮಸ್ವರೂಪಿಯಾದ ಚೈತನ್ಯ ರೂಪಿಯಾದ ಆತ್ಮವೇ ಆಗಿದೆ. ಆ ಆತ್ಮನೇ ಇದೆಲ್ಲವನ್ನ ಹಿಡ್ಕೊಂಡಿರೋದು. ಬಹಳ ಮುಖ್ಯವಾದದ್ದು. ಇದ್ರೊಳಗೆ ಯಾವ್ದು ಕಥೆಗಳು ಬರೋದಿಲ್ಲ. ಕಥೆಗಳಲ್ಲಿ ಕೇಳ್ಕೊಂಡು ಹೋಗೋಣ ಅಂದ್ರೆ ಇಲ್ಲ. ಇದು ಏನಿದೆ ಸತ್ಯದ್ದು, ಎಲ್ಲವೂ ಸತ್ಯದ ಮೇಲೆ ನಡೀತಾ ಇದೆ ತತ್ವ. ಇದನ್ನ ನಾವು ಒಂದು ಸಲ ಸರಿಯಾಗಿ ತಿಳ್ಕೊಂಡ್ರೆ ಮುಂದೆಲ್ಲವೂ ಸುರಾಗವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ನಮ್ಗೆ ಅದು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ನೀವು ಎಲ್ಲವೂ ಹಿಡಿದಿಟ್ಟಿರೋದಕ್ಕೆ ಕಾರಣ ಒಂದು ಯಾವ್ದಪ್ಪ ಅಂದ್ರೆ ಅದು ಆ ಬ್ರಹ್ಮ. ಆ ಬ್ರಹ್ಮಕ್ಕೆ ನಾವು ಆತ್ಮ ಅಂತ ಕರಿತೀವಿ. ಇದರಲ್ಲಿ ಯಾವುದು ಕನ್ಫ್ಯೂಷನ್ ಆಗದ್ ಬೇಡ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮನ ಅಂದ್ರೆ ಇದು ಭಗವಂತ ಅಂತ ಮುಖ್ಯ ಇಲ್ಲಿ.
ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಹೇಳ್ಕೊಂಡು ಹೋದ್ರೆ ನಾವು ಸೃಷ್ಟಿ ಸ್ಥಿತಿ ಲಯ ಇದೆಂಗಾಯ್ತು ಹಾಗಂಗಾಯ್ತು ಅಂತ ಕನ್ಫ್ಯೂಷನ್ ಆಗೋದು ಬೇಡ. ಇಲ್ಲಿ ಬ್ರಹ್ಮ ವಸ್ತು ಅಂದ್ರೆ ಆ ಪರಮಾತ್ಮ, ಆ ಪರಮಾತ್ಮಕ್ಕೆ ಇಲ್ಲಿ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆತ್ಮ ಅಂತ ಹೇಳ್ಬೋದು, ಪರಮಾತ್ಮ ಅಂತ ಹೇಳ್ಬೋದು. ಮಧ್ಯದಲ್ಲಿ ಅದು ಯಾವ್ದು ಬರುತ್ತೆ, ಚೈತನ್ಯ ರೂಪಿ ಅಂತಂದು ಬರಬಹುದು. ಇದು ಯಾವ್ದೆಲ್ಲ ಹೇಳುದು ಎಲ್ಲದಕ್ಕೂ ರೆಫರೆನ್ಸ್ ಯಾವ್ದಪ್ಪ ಅಂದ್ರೆ ಆತ್ಮ. ಆತ್ಮನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ಬೇರೆ ಇನ್ ಯಾರ ಬಗ್ಗೆನೂ, ಯಾವ ವಸ್ತುವಿನ ಬಗ್ಗೆ ಆಗ್ಲಿ, ಯಾರ ಹೆಸರಿನ ಬಗ್ಗೆ ಆಗ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿರೋರು ಇಬ್ಬರೇ ವ್ಯಕ್ತಿಗಳು, ಒಂದು ಜನಕ, ಒಂದು ಅಷ್ಟಾವಕ್ರ. ಬಿಟ್ರೆ ಅವರ ಪ್ರಶ್ನೆಗಳು, ಅವರ ಉತ್ತರಗಳು, ಬೇರೆ ಇನ್ನೇನು ಇಲ್ಲ. ಎಲ್ಲವೂ ನಾವು ಆತ್ಮಕ್ಕೆ ಸಂಬಂಧಪಟ್ಟಿದ್ದೇ ಮಾತ್ರ ಮಾತಾಡೋದು. ಪೂರ್ಣ ಈ ಪುಸ್ತಕ ಮುಗಿಯೋ ತನಕ ಆತ್ಮಕ್ಕೆ ಸಂಬಂಧಪಟ್ಟಿದ್ದನ್ನ ಮಾತ್ರ ಮಾತಾಡೋದಿದೆ ಹೊರತು ಬೇರೆ ಇನ್ಯಾವುದೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ವಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವನ್ನೆಲ್ಲ ಮಾತಾಡ್ಕೊಂಡು ಹೋದ್ವಿ. ಅದಕ್ಕೆ ಕಥೆಗಳನ್ನ ಹೇಳ್ಕೊಂಡು ಹೋದ್ವಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಮೂಲ ಅದೊಂದೇ, ಅದು ಆತ್ಮ. ಆ ಆತ್ಮತತ್ವದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಾಸ್ತವವನ್ನು ನಿರಂತರ ಆತ್ಮಚಿಂತನೆಯಿಂದ ಅರಿತುಕೊಂಡು ಅಹಂಕಾರದ ತಪ್ಪು ತಿಳುವಳಿಕೆಗಳನ್ನು ತ್ಯಜಿಸಬೇಕು. ನೋಡಿ ಹೇಳ್ತಾ ಇದ್ದಾರೆ ಇಲ್ಲಿ, ಆ ಬ್ರಹ್ಮವೇ ಆಧಾರ ನಮಗೆ, ಈ ಜಗತ್ತಿಗೆ ಆಧಾರ ಆ ಆತ್ಮನೇ, ಅದು ಬಿಟ್ರೆ ಬೇರೆ ಯಾರು ಇಲ್ಲ. ಅದು ವಾಸ್ತವ, ನಿರಂತರ ಅದು ಇದೆ. ಹಾಗಾಗಿ ಅದನ್ನ ಅರಿತುಕೊಂಡು ಅಹಂಕಾರದ ತಪ್ಪು ತಿಳುವಳಿಕೆಗಳನ್ನು ತ್ಯಜಿಸಬೇಕು. ಅಹಂಕಾರ ನಾವು ಪಡಬಾರದು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆಗುವಂತಹದ್ದು ಏನೇನು ಆಲೋಚನೆಗಳು ಮುಂದೆ ಬರುತ್ತೆ, ಅದನ್ನು ಚೆನ್ನಾಗಿ ನೋಡೋಣ. ಅದೇನಿದೆ ಸರಿಯಾಗಿ ಅಹಂಕಾರ ಅಂದ್ರೆ ಏನ್ ಹೇಳ್ತಾರೆ ಅಂತ. ಯಾವಾಗ ಶುದ್ಧ ಚೈತನ್ಯ ರೂಪಿಯಾದ ಆತ್ಮವು, ಶುದ್ಧ ಚೈತನ್ಯ ರೂಪಿಯಾದ ಆತ್ಮವು ದೇಹ, ಮನಸ್ಸು ಹಾಗೂ ಬುದ್ಧಿಯ ಜೊತೆಗೆ ಕೂಡಿಕೊಳ್ಳುತ್ತದೋ. ಆತ್ಮ ಯಾವ್ದಾದ್ರ ಜೊತೆ ಕೂತ್ಕೊಳ್ತಾ ಇದೆ, ದೇಹ. ಆತ್ಮ ಬೇಕು, ಆತ್ಮನಿಂದ ನೋಡ್ಬೇಕು ಅಂದ್ರೆ ಅದಕ್ಕೆ ದೇಹ ಬೇಕು. ಇಲ್ಲದ್ರೆ ನಾವು ಚೈತನ್ಯ ವಸ್ತು ಅಂತ ಹೆಂಗೆ ನೋಡ್ಲಿಕ್ಕಾಗುತ್ತೆ? ನಮ್ಮ ದೇಹಕ್ಕೆ ಅದು ಇಂಜಿನ್ ಇದ್ದ ಹಾಗೆ. ಆತ್ಮ ಅದು ದೇಹದ ಜೊತೆಗಿದೆ, ಮನಸ್ಸು, ಬುದ್ಧಿ. ದೇಹ, ಮನಸ್ಸು, ಬುದ್ಧಿ ಇದ್ರ ಜೊತೆಗೆ ಸೇರ್ಕೊಂಡಾಗ ನಮಗೆ ಆತ್ಮ ಕಾಣ್ತು, ಇಲ್ಲದ್ರೆ ಕಾಣೋದಿಲ್ಲ. ಆತ್ಮನನ್ನ ನೋಡ್ಬೇಕು, ಅದು ಹೇಗಿದೆ ಅಂತಂದ್ರೆ ಗೊತ್ತಾಗೋದಿಲ್ಲ ನಮಗೆ. ಭಗವಂತನೇನ್ ಹೇಳ್ತೀವಿ ನಾವು, ನಿತ್ಯ ನಿರಂತರ ನಿರಾಕಾರ ನಿರ್ಗುಣ. ಹಾಗಾದ್ರೆ ಅದನ್ನೆಲ್ಲ ಎಲ್ಲಿ ನೋಡ್ತಾ ಇದ್ದೀವಿ? ದೇಹ, ಮನಸ್ಸು, ಬುದ್ಧಿ ಜೊತೆಯಲ್ಲಿ ಇದ್ದಾಗ ಇದಕ್ಕೆ ಆತ್ಮ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ನಾವು ಅದನ್ನ ಮಾತಾಡ್ತಾ ಇದ್ದೀವಿ. ಯೋಚನೆ ಮಾಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಆ ಆತ್ಮನನ್ನ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ? ಅದು ಈ ದೇಹದಲ್ಲಿದ್ದಾಗ. ದೇಹ, ಮನಸ್ಸು, ಬುದ್ಧಿ ಇದು ಸೇರ್ಕೊಳ್ಳುತ್ತದು ಆತ್ಮನ ಜೊತೆ. ಅವಾಗ ಈ ದೇಹ ಎದ್ದು ನಿಂತು ಓಡಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಆಧಾರ. ಅಂದ್ರೆ ಈ ದೇಹಕ್ಕೆ ಚೈತನ್ಯ ಇದ್ದಲ್ಲಿದ್ರೆ ಬಿದ್ದು ಹೋಗುತ್ತೆ. ಈ ಚೈತನ್ಯ ದೇಹ ನಿಲ್ಲಬೇಕು, ಈಗ ಕೂತ್ಕೋಬೇಕು, ಈಗ ಸತ್ಸಂಗದಲ್ಲಿ ನಾವೆಲ್ಲ ವಿಷಯವನ್ನ ತಿಳ್ಕೋಬೇಕು. ಅದಕ್ಕೆ ನಮ್ಮ ಮನಸ್ಸು, ಬುದ್ಧಿಯನ್ನು ಉಪಯೋಗಿಸ್ಕೋಬೇಕು. ಆ ಮನಸ್ಸು, ಬುದ್ಧಿ ಎಲ್ಲ ಎಲ್ಲಿದೆ? ದೇಹದ ಜೊತೆಗಿದೆ. ಆ ದೇಹ ಎಲ್ಲಿದೆ? ಅದು ಆತ್ಮನಿಂದ ಅದು ಕೂತಿದೆ. ಅಂದ್ರೆ ಎಲ್ಲಿ ಹೋದ್ರು ಮತ್ತೆ ನಾವು ಸುತ್ತಿ ಆತ್ಮನಿಗೆ ಬರಬೇಕು. ಈ ದೇಹ ಕಾರ್ಯ ಮಾಡಬೇಕು, ಚಟುವಟಿಕೆ ಮಾಡಬೇಕು. ಈಗ ನಾವು ಇದೊಂದು ಅಷ್ಟವಕ್ರ ಅಂತ ಹೇಳ್ತಾ ಇದ್ದೀವಿ. ಆ ಅಷ್ಟವಕ್ರ ಆಗಿರೋರು ಏನ್ ಹೇಳ್ತಾ ಇದ್ದಾರೆ, ಅದನ್ನ ಎಲ್ಲಿ ಶ್ರವಣ ಮಾಡ್ತಾ ಇದ್ದೆ, ಅದನ್ನ ಶ್ರವಣದಿಂದ ಅದನ್ನ ತಿಳ್ಕೋಬೇಕು. ಅಂದ್ರೆ ಎಲ್ಲಿದೆ? ಆ ಚೈತನ್ಯ ಆ ದೇಹಕ್ಕೆ ಶಕ್ತಿ ಕೊಡೋದ್ರಿಂದ ಅದನ್ನ ಹೇಳೋದು ನೀವು ಕೇಳ್ತೀರ. ಹೀಗಿದೆ ಇದು ಆತ್ಮದ್ದು. ಮತ್ತೆ ಆಗ ಶುದ್ಧ ಚೈತನ್ಯವು ಅಹಂಕಾರವಾಗುತ್ತದೆ.
ಯಾವಾಗ ಶುದ್ಧ ಚೈತನ್ಯ ದೇಹ ಮನಸ್ಸು ಬುದ್ಧಿ ಸೇರ್ಕೊಳ್ಳುತ್ತೋ ಆಗ ಅದರಿಂದ ಬರೋದೇನಿದೆ ಶುದ್ಧ ಅಹಂಕಾರ. ಅಹಂಕಾರ ಅಂತಂದ್ರೆ ಇಲ್ಲಿ ನಾವು ಮಾಡ್ತೀವಲ್ಲ, ನನಗ್ ಗೊತ್ತಿದೆ, ನನಗೆಲ್ಲ ಗೊತ್ತು, ಹಂಗೆ ಹೆಂಗೆ ಅಂತ ಮಾತಾಡ್ತೀವಲ್ಲ, ಆ ಅಹಂಕಾರ ಅಲ್ಲ. ಇದು ಈ ನಾಲ್ಕರ ಮಿಶ್ರಣದಿಂದ ಆಗುವಂತಹದ್ದು. ಅಂದ್ರೆ ನನಗೇನಾದ್ರು ಒಂದು ಸಾಧನೆ ಮಾಡಬೇಕು ಅಂದಾಗ ಒಳಗಿಂದ ಅದು ಇಚ್ಛಾ ಪ್ರಕಟ ಆಗತ್ತೆ. ಅದು ಅಹಂಕಾರದ ಮೂಲಕ ಹೊರಗೆ ಬರುತ್ತೆ. ಆ ಅಹಂಕಾರ ಆಗಬೇಕು ಅಂದ್ರೆ ಶುದ್ಧ ಚೈತನ್ಯ ದೇಹ ಮನಸ್ಸು ಬುದ್ಧಿ ಇದೆಲ್ಲ ಸೇರ್ಕೊಂಡಾಗ ಅಹಂಕಾರ ಅನ್ನೋದು ಆಗುತ್ತೆ. ಅದನ್ನೇ ಅವರು ಹೇಳಿದ್ರು, ವಾಸ್ತವವನ್ನು ಆತ್ಮಚಿಂತನೆಯಿಂದ ಅರಿತುಕೊಂಡು ಅಹಂಕಾರದ ತಪ್ಪು ತಿಳುವಳಿಕೆಗಳನ್ನು ತ್ಯಜಿಸಬೇಕು. ಸುಮ್ನೆ ಏನೇನೋ ಮನಸ್ನೊಳೋ ಮಾಡ್ಕೊಂಡ್ಬಿಡೋದಲ್ಲ. ನಾವಂದ್ರೆ ಹಂಗೆ ಇದು ಅದು ಇದು ಅನ್ಕೊಂಡು ನಮ್ಗೆ ತಿಳಿದಲ್ಲೇ ರೀತಿಯಲ್ಲೇ ನಾವು ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ಅದಲ್ಲ, ತಪ್ಪು ಅಂತ ಹೇಳ್ತಾ ಇದ್ದಾರೆ. ಆ ಅಹಂಕಾರ ಇದು. ದೇಹವೇ ನಾನು, ಮನಸ್ಸಿನ ವೃತ್ತಿಗಳು ನಾನು ಹಾಗೂ ಬುದ್ಧಿಯ ಚಾಣಾಕ್ಷತನ ನಾನು ಎಂಬ ತಪ್ಪು ಕಲ್ಪನೆಗಳು ಉದ್ಭವಿಸುತ್ತವೆ. ನಾವೆಲ್ಲ ಒದ್ದಾಡ್ತಾ ಇರೋದು ಇದ್ರೊಳಗೆ ನೋಡಿ. ದೇಹವೇ ನಾನು, ನಾವು ಅನ್ಕೊಂಡಿರೋದು ಈ ದೇಹನೇ ನಾನು, ಮತ್ತು ಮನಸ್ಸಿನ ವೃತ್ತಿಗಳು, ಮನಸ್ಸಿನೊಳಗೆ ಏನೇನು ಬರುತ್ತೆ ಅದೆಲ್ಲವೂ ನಾನೇ, ಮತ್ತು ಬುದ್ಧಿಯ ಚಾಣಾಕ್ಷತನ ನಾನು ಎಂಬ ತಪ್ಪು ಕಲ್ಪನೆಗಳು ಉದ್ಭವಿಸುತ್ತವೆ. ಇದನ್ನೇ ಮಹಾರಾಜರು ಬಹಳ ಸಿಂಪಲ್ ಆಗಿ ಹೇಳಿದ್ರು, ದೇಹ ಭಾವ ಬಿಡ್ರಿ. ಸಿಂಪಲ್ ಆಗಿ ಹೇಳ್ಬಿಟ್ರು. ಆದ್ರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಏನ್ ತಿಳ್ಕೊಂತಾ ಇದ್ದೀವಿ, ನಾವು ಮಾನವರಾಗಿ ಈ ದೇಹನೇ ನಾನೇ ಕೆಲಸ ಮಾಡೋದು, ಹಾಗಾಗಿ ಇದೆಲ್ಲವೂ ನಡೀತಾ ಇದೆ. ನಾನು ಒರಿಜಿನಲ್ ಯಾರು ಅದನ್ನೇ ಮರೆತು ಬಿಡ್ತಾ ಇದೆ. ಇಂಥ ತಪ್ಪು ತಿಳುವಳಿಕೆಗಳನ್ನ ನಾವು ಆತ್ಮಚಿಂತನೆಯಿಂದ ಅರಿತುಕೊಳ್ಳಬೇಕು. ಇದು ನಾನು ಅಲ್ಲಪ್ಪ, ದೇಹ ಅನ್ನೋದು ಅದು ಒಂದು ಅವಿನಾಶಿ ನಾಶವಾಗುವಂತಹ ವಸ್ತು, ಅದು ಪರ್ಮನೆಂಟ್ ಅಲ್ಲ. ಆದ್ರೆ ಶುದ್ಧ ಚೈತನ್ಯ ಅನ್ನೋದು ಯಾವಾಗಲೂ ಇರುವಂತದ್ದು. ದೇಹ ಅನ್ನೋದು ನೋಡಿ, ಸಣ್ಣ ಮಗುವಾಗಿ, ಮಧ್ಯಮ ವಯಸ್ಕರಾಗಿ ಮುದುಕರಾಗಿ ಒಂದ್ ದಿವಸ ಜಾಗ ಖಾಲಿ ಮಾಡುತ್ತೆ. ಆದ್ರೆ ಇದ್ರೆಲ್ಲರ ಜೊತೆಯಲ್ಲೂ ದೇಹಕ್ಕೆ ಬದಲಾವಣೆ ಆಗ್ತಾ ಇದೆ, ಆತ್ಮನಿಗೆ ಬದಲಾವಣೆ ಆಗ್ತಾ ಇಲ್ಲ. ಹುಟ್ಟಿದ ದಿನದಿಂದ ಕಡೇ ತನಕ ಅದು ಈ ದೇಹದ ಜೊತೆಗೆ ಆಧಾರವಾಗಿ ನಿಂತ್ಕೊಂಡಿದೆ. ಎಲ್ಲಿವರೆಗೂ ಅದು ಆಧಾರವಾಗಿ ನಿಂತ್ಕೊಂಡಿದೆ, ಈ ದೇಹ ಇಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡ್ತಾ ಇದೆ. ಮಧ್ಯೆ ಎಲ್ಲ ಬಿಟ್ಟು ಹೋಯ್ತು ಅಂದ್ರೆ ಟಪಕ್ಕಂತ ಬಿದ್ದು ಹೋಗುತ್ತೆ. ಆದ್ರೆ ಏನೇನು ಅನ್ಕೊಂತೀವಿ ನಾವು, ಅಜ್ಞಾನದಿಂದ ಇದು ನಾನೇ, ನನ್ನಿಂದನೇ ಎಲ್ಲ ನಾನು ಮಾಡ್ತಾ ಇರೋದು, ನಾನು ದುಡ್ಕೊಂಡು ಬಂದೆ, ನಾನು ಮನೆಯನ್ನ ಕಟ್ಟಿಸ್ದೆ, ನನ್ನ ಸಂಸಾರವನ್ನ ನಾನು ಸಾಕ್ತಾ ಇದ್ದೀನಿ. ಈ ರೀತಿಯಿಂದ ಇದು ನಾನು ಮನಸ್ಸಿನಿಂದ ವೃತ್ತಿಗಳು, ತಪ್ಪು ಕಲ್ಪನೆಗಳು ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಏನೇನೋ ನಾವು ತಿಳ್ಕೊಂತೀವಿ, ಇದೆಲ್ಲ ಆಗ್ಕೂಡ್ದು. ಬುದ್ಧಿಯ ಚಾಣಾಕ್ಷತನ ನಾನು ಎಂಬ ಕಲ್ಪನೆಗಳು, ತಪ್ಪು ಕಲ್ಪನೆಗಳು ಉದ್ಭವಿಸುತ್ತವೆ. ನಮಗೆ ಬುದ್ಧಿ ಇದೆ, ಹೌದಾ? ಬುದ್ಧಿ ಇರೋದ್ರಿಂದನೇ ನಾವು ಕೆಲವರಿಗೆ ಮೋಸ ಮಾಡ್ತೀವಿ, ಕೆಲವರಿಗೆ ನಾವು ನಮ್ಮ ಮಾತಿನ ಚಾಣಾಕ್ಷತನದಿಂದ ಅವ್ರನ್ನ ಸೋಲಿಸ್ತೀವಿ. ಅವಾಗ ಏನ್ ಅನ್ಕೊಂತೀವಿ, ಇದು ನನ್ನ ಬುದ್ಧಿಯಿಂದ ನಾನು ಗೆದ್ದು ಬಂದೆ. ಅಹಂಕಾರವು ಈ ತನ್ನ ತಪ್ಪು ಕಲ್ಪನೆಗಳ ಪ್ರಭಾವದಿಂದ ಶುದ್ಧ ಚೈತನ್ಯನನ್ನು ಹುಟ್ಟು ಸಾವುಗಳಿಂದ ಕೂಡಿರುವನು ಎಂಬ ನಿರ್ಣಯಕ್ಕೆ ಬರುತ್ತವೆ. ನೋಡಿ, ಈ 4 ಸೇರಿದಾಗ ಅಹಂಕಾರ ಉತ್ಪತ್ತಿ ಆಗತ್ತೆ. ಅಹಂಕಾರದ ತಪ್ಪು ಕಲ್ಪನೆ, ಅಹಂಕಾರ ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ತಾ ಇದೆ. ಆ ಕಲ್ಪನೆಗಳಿಂದ ಏನಾಗಿದೆ, ಶುದ್ಧ ಚೈತನ್ಯನನ್ನು
ಹುಟ್ಟು ಸಾವುಗಳಿಂದ ಕೂಡಿರುವನು ಎಂಬ ನಿರ್ಣಯಕ್ಕೆ ಬರುತ್ತದೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇದು ನಾಲ್ಕು ಸೇರ್ಕೊಳ್ಳುತ್ತೆ. ಸೇರ್ಕೊಂಡು ಏನಾಗುತ್ತದೋ ಆ ಶುದ್ಧ ಚೈತನ್ಯನ ಹುಟ್ಟು ಸಾವುಗಳಿಗೆ ಸೇರಿಸ್ಬಿಡುತ್ತೆ. ನೋಡಿ ಎಷ್ಟು ನಾವು ತಪ್ಪು ಕಲ್ಪನೆಗಳನ್ನು ಮಾಡ್ಕೊಳ್ತೀವಿ ನಾವು ಅಂತಂದ್ರೆ. ಹಾಗೇನಾಗತ್ತೆ, ಆ ಹುಟ್ಟು ಸಾವುಗಳಿಂದ ಕೂಡಿರುವನು ಯಾರೋ ಆತ್ಮಕ್ಕೆ ಹುಟ್ಟು ಸಾವು ಆಗ್ತಾ ಇದೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಆತ್ಮಕ್ಕೇನು ಆಗ್ತಿಲ್ಲ, ಶುದ್ಧ ಚೈತನ್ಯ ಅದು ಯಾವಾಗ್ಲೂ ಇರುವಂತಹದ್ದು, ಅದಕ್ಕೇನು ಆಗ್ತಾ ಇಲ್ಲ. ಆದ್ರೆ ನಮ್ಮ ತಪ್ಪು ಕಲ್ಪನೆಗಳಿಂದ ನಾವೇನ್ ಅನ್ಕೊಳ್ತಾ ಇದ್ದೀವಿ, ಅದು ಸಹ ನಮ್ಮ ತರ ಹುಟ್ಟು ಸಾವು ಒಳಗಿದೆ ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀವಿ. ಜಗತ್ತಿನ ಆಗು ಹೋಗುಗಳ ಸುಳಿಯಲ್ಲಿ ಸಿಕ್ಕಿದ ಅಹಂಕಾರವು ಜಗತ್ತಿಗೆ ಇನ್ನೊಂದು ಅಸ್ತಿತ್ವವನ್ನು ಕೊಟ್ಟು ತನ್ನನ್ನು ಅಲ್ಪವೆಂದು ಭ್ರಮಿಸಿ ಶೋಕ ಮೋಹಗಳಲ್ಲಿ ಬಿದ್ದು ದುಃಖಿಸುತ್ತದೆ. ಈ ಅಹಂಕಾರ ಒಂದು ಸ್ವಲ್ಪ ತಪ್ಪು ಆಗಿದ್ದು ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ಅದು ಈ ಜಗತ್ತಿಗೆ ಇನ್ನೊಂದೇ ಅಸ್ತಿತ್ವನೇ ಕೊಟ್ಟು ಬಿಡುತ್ತೆ. ಈ ಜಗತ್ತೇ ಹೀಗೆ ನಡೆಯೋದ್ರಿ, ನಾನೆಲ್ಲ ನಡೆಸ್ತಾ ಇರೋದು, ನನ್ನಿಂದ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ತಪ್ಪು ಕಲ್ಪನೆಗಳಿಂದ ಏನಾಗುತ್ತೆ, ನಾನು ಬಹಳ ಸಣ್ಣವನು, ನನಗೇನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಭ್ರಮದಿಂದ, ಮಾಯ ಏನ್ ಹೇಳ್ತೀವಲ್ಲ, ಆ ಮಾಯದಿಂದ ಏನಾಗುತ್ತೆ, ನಮಗೆ ಸುಖ ದುಃಖಗಳಲ್ಲಿ ಬಿದ್ದು ಹೋಗ್ತೀವಿ. ಯಾವಾಗ ಸದ್ಗುರುವಿನ ಉಪದೇಶದಿಂದ ನಿಜವಾದ ಜ್ಞಾನವು ಹುಟ್ಟುತ್ತದೋ, ಇದನ್ನ ಸರಿ ಮಾಡ್ಲಿಕ್ಕೆ ಯಾರು ಬರ್ಬೇಕಪ್ಪ, ಆ ಸದ್ಗುರು ಬರ್ಬೇಕು. ಸದ್ಗುರು ಬಂದು ಅವನು ಉಪದೇಶ ಮಾಡ್ತಾನೆ, ಆಗ ಉಪದೇಶದಿಂದ ನಿಜವಾದ ಜ್ಞಾನ ಹುಟ್ಟುತ್ತೆ. ಆಗ ಅಹಂಕಾರವು ತಾನಾಗಿಯೇ ಆತ್ಮನಲ್ಲಿ ಲೀನವಾಗುತ್ತದೆ. ಯಾವಾಗ ಗುರು ಬಂದು ಹೇಳ್ತಾನೆ, ಅಯ್ಯೋ ನೀನು ತಪ್ಪು ಕಲ್ಪನೆಗಳನ್ನ ತಿಳ್ಕೊಂಡಿದ್ಯಪ್ಪ, ನೀನು ಸಾಯೋನು ಅಲ್ಲ, ಬದುಕೋನು ಅಲ್ಲ, ಹೋಗೋನು ಅಲ್ಲ, ಯಾವಾಗ್ಲೂ ಇರೋನು. ಈ ದೇಹ, ಮನಸ್ಸು, ಬುದ್ಧಿ ಇದೇನಿದೆ ಇದು ಬರುವಂತಹದ್ದು, ಹೋಗುವಂತಹದ್ದು. ಸುಖ ದುಃಖ ಯಾದಕ್ಕಿದೆ, ಅದಕ್ಕಿಲ್ಲ. ಇದು ನೀನು ತಪ್ಪು ಕಲ್ಪನೆಗಳಿಂದ. ಕೆಲಸ ಹೋಯ್ತು, ಕೆಲಸ ಹೋದ ತಕ್ಷಣ ತಲೆ ಮೇಲೆ ಟೆನ್ಷನ್ ಶುರು ಆಯ್ತು, ಮನೆ ಹೆಂಗೆ ನಡೆಸಬೇಕು. ಗುರು ಬಂದಾಗ ಹೇಳ್ತಾನೆ, ಅಪ್ಪ ನೀನ್ ಮೊದ್ಲು ನಡೆಸ್ತಿರ್ಲಿಲ್ಲ, ನಾಳೆನೂ ನಡೆಸ್ತಿಲ್ಲ, ಇವತ್ತು ನಡೆಸ್ತಿಲ್ಲ, ಅದೆಲ್ಲ ನಡೆಸ್ತಿರೋದು ಭಗವಂತ. ನೀನು ನಿಮಿತ್ತ ಮಾತ್ರ. ನಿನ್ನೊಳಗೆ ಚೈತನ್ಯ ಇರೋದ್ರಿಂದ ನಿನ್ನ ಮೂಲಕ ಏನೇನು ಕೆಲಸಗಳನ್ನು ಮಾಡಿಸ್ಕೋಬೇಕಿತ್ತೋ, ನಿನ್ನ ಕರ್ಮದ ಫಲ ಏನಿತ್ತು, ನಿನ್ನ ಕರ್ಮದ ಫಲ ಅದಕ್ಕನುಸಾರ ನಿನಗೆ ಇಂತಹದ್ದು ಅಂತ ಸಿಗ್ತಾ ಇತ್ತಷ್ಟೇ. ಅದು ಮುಗೀತು, ಆ ಕರ್ಮ ಮುಗೀತು, ಅದು ಮುಗೀತು ಅಷ್ಟೇ ಹೊರತು ಇದಕ್ಕೆ ನೀನು ಕಾರಣ ಅಲ್ಲ, ನೀನೇನು ತಪ್ಪು ಮಾಡಿಲ್ಲ. ನೀನು ಎಲ್ಲ ನಾನು ಮಾಡಿದೆ, ನನ್ನಿಂದ ಹೀಗಾಯ್ತು ಅಂತ ಹೇಳಿ ತಲೆ ಮೇಲೆ ಎಲ್ಲ ಪ್ರಪಂಚನೇ ಬಿದ್ದು ಹೋಯ್ತು ಅಂತ ಕೂತ್ಕೊಂಡು ಅದರಿಂದ ಏನಾಗುತ್ತೆ, ದೇಹಕ್ಕೆ ತೊಂದರೆ ಆಗುತ್ತೆ. ದೇಹಕ್ಕೆ ತೊಂದರೆ ಆದ್ರೆ ದೇಹಕ್ಕೆ ರೋಗ ಬರುತ್ತೆ. ರೋಗ ಬಂದ್ರೆ ಅದನ್ನ ಅನುಭವಿಸೋಕೆ ಶುರು ಆಗುತ್ತೆ. BP, ಶುಗರ್ ಎಲ್ಲ ಯಾವಾಗ ಶುರು ಆಗುತ್ತೆ, ನಾನು ನನ್ನಿಂದನೇ, ನಾನ್ ಮಾಡ್ದಲೇ ಇದ್ರೆ ಆಗೋದಿಲ್ಲ ಅಂತ ಯಾವಾಗ ನಾವು ಒದ್ದಾಡ್ತೀವಿ. ಬೆಳಗ್ಗೆ ಎದ್ದು ಅಡಿಗೆ ನಾನು ಮಾಡ್ದಲೇ ಇದ್ರೆ ಆಗೋದಿಲ್ಲ, ನನ್ನಿಂದನೇ ಆಗಬೇಕು ಅಂತ ಯಾವಾಗ ಹೊಡೆದಾಡ್ಕೊಂಡು ಕೂತ್ಕೊಳ್ತೀವೋ ಅವಾಗ್ಲೇ ದೇಹಕ್ಕೆ ತೊಂದರೆ ಆಗತ್ತೆ. ಇಲ್ಲದೇ ಇದ್ರೆ ದೇಹಕ್ಕೆ ತೊಂದರೆ ಆಗೋದಿಲ್ಲ. ಹಾಗೆ ಗುರು ಬಂದು ಅದು ಹೇಳ್ತಾನೆ, ಅಪ್ಪ ನಿಜವಾದ ಜ್ಞಾನ ಗುರು ಕೊಡ್ತಾನೆ. ಗುರು ಕೊಟ್ಟಾಗ ಅಹಂಕಾರ ತಾನಾಗಿಯೇ ಆತ್ಮನಲ್ಲಿ ಲೀನವಾಗುತ್ತದೆ. ಜ್ಞಾನದ ಪ್ರಭಾವದಿಂದ ಇಲ್ಲದ ಅಹಂಕಾರದ ವಾಸ್ತವತೆ ಗೋಚರವಾಗುತ್ತದೆ. ಇದೇ ವೇದಾಂತದ ಮುಖ್ಯ ಉದ್ದೇಶ. ಇದೇ ವೇದಾಂತದ ಮುಖ್ಯ ಉದ್ದೇಶ ಅಂತ ಹೇಳಿ ಜನಕ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಆತ್ಮನ ಬಗ್ಗೆ ತಿಳಿಸ್ತಾ ಇದ್ದಾರೆ.
ಯಾರು ಇಷ್ಟೆಲ್ಲ ತಿಳ್ಕೊಂಡಿರೋರು? ಅಷ್ಟಾವಕ್ರರು ಆತ್ಮನ ಬಗ್ಗೆ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ರು, ನನ್ನ ಕೈ ಮೈ ಹೆಂಗಿದೆ ನೀನ್ ಯಾಕೆ ನೋಡ್ತೀಯ? ನಿನ್ನಲ್ಲಿರುವುದು ಆತ್ಮ, ನನ್ನಲ್ಲಿರೋ ಆತ್ಮ ಎರಡು ಒಂದೇ ಅಂದ ಮೇಲೆ ಯಾಕೆ ನನ್ನ ರೂಪ ನೋಡಿ ವ್ಯಂಗ್ಯವಾಗಿ ನೋಡ್ತಾ ಇದೀಯ ನೀನು? ಅಷ್ಟು ಜ್ಞಾನಿ ಆಗಿದ್ದಕ್ಕೆ ಅವ್ರು ಹೇಳಿದ್ರು. ಆಗ ಈ ಎಲ್ಲವನ್ನ ತಿಳಿದಂತ ಜನಕ, ರಾಜರ್ಷಿ, ಸಣ್ಣವನಲ್ಲ ಅವನು, ರಾಜರ್ಷಿ, ಬರೇ ರಾಜನೇ ಅಲ್ಲ, ರಾಜರ್ಷಿ ಆಗಿದ್ದವನು, ಅವರ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದವನು ಅವನು. ಜನಕ ಮಹಾರಾಜ ಅಷ್ಟಾವಕ್ರನಿಗೆ ಈ ಶ್ಲೋಕದ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದ. ಜನಕ ಉವಾಚ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ. ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ. ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ವೈರಾಗ್ಯಂ ಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆ ಸಂಸ್ಕೃತದ ಎಲ್ಲ ಶಬ್ದಗಳ ಬಗ್ಗೆ ಮೊದಲು ಅರ್ಥ ತಿಳ್ಕೊಳ್ಳೋಣ. ಕಥಂ, ಹೇಗೆ, ಜ್ಞಾನಂ ಮವಾಪ್ನೋತಿ, ಜ್ಞಾನವನ್ನ ಪಡೆಯುವುದು. ಕಥಂ ಜ್ಞಾನ ಮವಾಪ್ನೋತಿ ಅಂದ್ರೆ ಹೇಗೆ ಜ್ಞಾನವನ್ನ ಪಡೆಯುವುದು. ಮೊಟ್ಟ ಮೊದಲನೆಯ ಪ್ರಶ್ನೆ ನೋಡಿ ಕೇಳ್ತಾ ಇರೋದು. ಗುರು ಸಿಕ್ಕಾಗ ಎಂಥ ಪ್ರಶ್ನೆಗಳು ಬರ್ತಾ ಇದೆ. ಕಥಂ ಜ್ಞಾನ ಮವಾಪ್ನೋತಿ, ಹೇಗೆ ಜ್ಞಾನವನ್ನ ಪಡಿಬೇಕು ಗುರುಗಳೇ. ಕಥಂ ಮುಕ್ತಿರ್ಭವಿಷ್ಯತಿ, ಕಥಂ ಮತ್ತೆ ಹೇಗೆ, ಮುಕ್ತಿ, ಮುಕ್ತಿಯು ಭವಿಷ್ಯತಿ ಬರುತ್ತದೆ. ಮೊದಲನೇದು ಜ್ಞಾನ ಪ್ರಶ್ನೆ, ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನನಗೆ ಮುಕ್ತಿ ಹೇಗೆ ಸಿಗುತ್ತದೆ, ಮುಕ್ತಿ ಹೇಗೆ ಬರುತ್ತದೆ. ಮತ್ತೆ ಹೇಳ್ತಾ ಇದ್ದಾರೆ, ವೈರಾಗ್ಯಂಚ ಕಥಂ ಪ್ರಾಪ್ತಂ, ವೈರಾಗ್ಯ ಹೇಗೆ ನನಗೆ ಪ್ರಾಪ್ತ ಆಗುತ್ತೆ. ನೋಡಿ, ಮೂರು ಪ್ರಶ್ನೆಗಳು. ಏತತ್ ಬ್ರೂಹಿ, ಇವುಗಳನ್ನು, ಏತತ್ ಅಂದ್ರೆ ಇವುಗಳನ್ನು, ಬ್ರೂಹಿ ತಿಳಿಸಿ, ಮಮ ಪ್ರಭೋ, ಹೇ ಪ್ರಭೋ, ಪ್ರಭುವೇ. ನೋಡಿ, ಜನಕ ಮಹರ್ಷಿ ಯಾವ ರೀತಿ ತನ್ನ ಗುರುವನ್ನಾಗಿ ಅವನೇ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಪ್ರಭು ಅಂತ ಹೇಳ್ತಾ ಇದ್ದಾನೆ. ಈ ಮೂರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಹೇಗೆ ನನಗೆ ಜ್ಞಾನ ಸಿಗುತ್ತೆ, ಮುಕ್ತಿ ಹೇಗೆ ಬರುತ್ತದೆ, ಮತ್ತು ವೈರಾಗ್ಯ ಹೇಗೆ ಪ್ರಾಪ್ತವಾಗುತ್ತದೆ. ನಾವು ಇಲ್ಲಿ ಕೂತ್ಕೊಂಡು ಸತ್ಸಂಗಕ್ಕೆ ಬರ್ತಾ ಇರೋದು ಇದನ್ನೇ ನಾವು ಮಾಡ್ಲಿಕ್ಕೆ. ಜ್ಞಾನ ಬೇಕು ನಮಗೆ, ಜ್ಞಾನ ಸಿಕ್ಕಾದ ಮೇಲೆ ಮುಕ್ತಿ ಬೇಕು, ಮುಕ್ತಿ ಸಿಕ್ಕಾದ್ಮೇಲೆ ವೈರಾಗ್ಯ ಬೇಕು. ಇವು ಹೇಗೆ ಬರುತ್ತೆ ಹೇಳಿ, ತಿಳಿಸಿ ಅಂತ ಹೇಳಿ ಜನಕ ಮಹಾರಾಜ ಮೊಟ್ಟ ಮೊದಲನೆಯ ಮೂರು ಪ್ರಶ್ನೆಗಳನ್ನ ಇಡ್ತಾ ಇರ್ತಾರೆ. ಕವಿ ಹೇಳ್ತಾರೆ, ಈ ಮೂರು ಪ್ರಶ್ನೆಗಳ ಮೇಲೆ ಈ ಪೂರ್ಣ ಅಷ್ಟಾವಕ್ರ ಗೀತೆ ಅನ್ನೋದು ನಿಂತಿದೆ ಅಂತ ಹೇಳ್ತಾರೆ. ನೋಡಿ, ನಮಗೆ ಈ ಪ್ರಶ್ನೆಗಳನ್ನ ಕೇಳಿದ ಮೇಲೆ ಮುಂದೆ ಇನ್ನೇನು ನಮ್ಮ ಬಾಯಲ್ಲಿ ತಲೆಯಲ್ಲಿ ಪ್ರಶ್ನೆಗಳೇ ಏಳಬಾರದು. ಯಾಕೆ ಅಂದ್ರೆ ಇದು ನಮಗಿರುವಂತಹ ಪ್ರಶ್ನೆ, ನಮ್ಮ ಜೀವನದಲ್ಲಿ ಇರೋದು. ಜ್ಞಾನ ಅಂದ್ರೆ ಏನು, ನಮ್ಗೆ ಅದೇ ತಾನೇ ಬೇಕಾಗಿರೋದು. ಜ್ಞಾನ ಹೇಗೆ ಬರುತ್ತೆ, ಜ್ಞಾನ ಆದ್ಮೇಲೆ ಅದೆಲ್ಲ ತಿಳ್ಕೊಂಡ ಮೇಲೆ ಹಾಗಾದ್ರೆ ನಾನು ಮುಕ್ತಿ ಪಡಿಬೇಕು, ಆ ಮುಕ್ತಿ ಪಡೀಲಿಕ್ಕೆ ವೈರಾಗ್ಯ ಬೇಕು. ಇದು ಹೇಗೆ ಬರುತ್ತೆ? ಇಲ್ಲ ನಾವು ಹೇಳ್ತಾ ಇದ್ದೇವೆ ಎಲ್ಲಾದು ಬಿಟ್ಟು ಬಿಡ್ಬೇಕು, ಎಲ್ಲಾದು ಬಿಟ್ಟು ಬಿಡ್ಬೇಕು ನಾವು ಅಂದ್ರೆ ಅರ್ಥ ಆಗೋದಿಲ್ಲ. ಈಗ ಈ ಮೂರು ಪ್ರಶ್ನೆಗಳ ಮೂಲಕ ಅವರನ್ನ ನಮ್ಮನ್ನ ಒಳಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಈ ಶ್ಲೋಕದ ಅರ್ಥ ಹೇಗಿದೆ, ಹೇ ಪ್ರಭುವೆ, ಜ್ಞಾನವನ್ನು ಹೇಗೆ ಪಡೆಯಬೇಕು, ಮೋಕ್ಷವು ಹೇಗೆ ಸಿಗುತ್ತದೆ,
ಹಾಗೂ ವೈರಾಗ್ಯವು ಹೇಗೆ ಪ್ರಾಪ್ತವಾಗುತ್ತದೆ? ಜ್ಞಾನವನ್ನ ಪಡಿಬೇಕು, ಮೋಕ್ಷ ಸಿಗಬೇಕು, ವೈರಾಗ್ಯ ಪ್ರಾಪ್ತ ಆಗಬೇಕು. ಇದು ಹೇಗೆ? ನಾನು ಕೇಳಿದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಪ್ರಭುವೇ. ನೋಡಿ, 3 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಇದು ಬರೇ ಜನಕನದೊನ್ನೇದೇ ಅಲ್ಲ, ನಮ್ಮದು ಪ್ರಶ್ನೆ ಇದು. ಹೌದಾ? ನಮ್ಮದು ಪ್ರಶ್ನೆ ಇದು. ನಮ್ಮ ಪ್ರಶ್ನೆಗೆ ಅವನು ಅಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೇನೋ ಹುಷಾರಿಲ್ಲ ಅಂತೇಳಿ ಡಾಕ್ಟರ್ ಹತ್ರ ಹೋಗ್ತೀವಿ. ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೋದಂತಹ ರೋಗಿ ನನಗೇನಾಗಿದೆ ಅಂತ ಹೇಳಿದಾಗ ಅದಕ್ಕೆ ಆ ಡಾಕ್ಟರ್ ಸರಿಯಾಗಿ ಔಷಧಿ ಕೊಡ್ಲಿಕ್ಕೆ ಸಾಧ್ಯ. ಡಾಕ್ಟರ್ ಬೇಡ, ನಮ್ಮ ಇಂದ್ರಮ್ಮ ಅವರೇ ಇದ್ದಾರೆ, ಮೆಡಿಕಲ್ ಸ್ಟೋರ್ನವರು. ಅಲ್ಲಿ ಹೋಗ್ಬಿಟ್ಟು ನಾನು ಏನ್ ಹೇಳ್ಬೇಕು, ನನಗೆ ಹೊಟ್ಟೆ ನೋವಾಗ್ತಾ ಇದೆ, ಅದಕ್ಕೇನಾದ್ರು ಕೊಡಿ. ಅವ್ರು ಕೇಳ್ತಾರೆ, ನಿನ್ಗೆ ಹೊಟ್ಟೆ ನೋವು ಅಂದ್ರೆ ಏನಪ್ಪಾ, ಬರೀ ಹೊಟ್ಟೆ ಇದಾಗ್ತಾ ಇದೆಯೋ ಅಥವಾ ಡಿಸೆಂಟ್ರಿ ಆಗ್ತಾ ಇದೆಯೋ ಅಥವಾ ಹಾಗೇ ಇಲ್ವೋ? ಅದಕ್ಕೆ ನಾನು ಉತ್ತರ ಕೊಡ್ಬೇಕಿಲ್ಲ, ನನ್ನ ಹೊಟ್ಟೆ ನೋವ್ತಾ ಇದೆ ಅಂದ್ರೆ ಅವ್ರು ಹೆಂಗ್ ಔಷಧಿ ಕೊಡ್ಲಿಕ್ಕೆ ಸಾಧ್ಯ? ಡಾಕ್ಟರ್ ಹತ್ರ ಹೋದಾಗ ನಾವು ಕೇಳ್ಬೇಕು ತಾನೆ. ಈಗ ಅದನ್ನೇ ಜನಕ ಮಹರ್ಷಿ ಗುರು ಹತ್ರ ಹೋದಾಗ ಪ್ರಶ್ನೆ ಕೇಳ್ತಾ ಇದ್ದಾನೆ, ಜ್ಞಾನ ಅಂದ್ರೆ ಏನು? ಮುಕ್ತಿ ಅಂದ್ರೆ ಏನು? ವೈರಾಗ್ಯ ಅಂದ್ರೆ ಏನು ಅಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಡಾಕ್ಟರ್ ಹತ್ರ ಹೋದಾಗ ಏನಿರ್ತಾನೆ ಪೇಷಂಟ್ ಅನ್ನೋನು, ಅವನು ತನಗೆ ಏನ್ ಆಗ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಅವರು ಒಂದು ಗುಳಿಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಲೂಸ್ ಮೋಷನ್ ಆಗ್ತಾ ಇದೆ, ಹೆಡ್ ಆಫರ್ ತಗೊಳಪ್ಪ, ಇದು ತಗೊಂಡಿರು. ಇನ್ನೇನಾದ್ರು ಆಗ್ತಾ ಇದ್ರೆ ಇದನ್ನು ತಗೋ ಅಂತ ಕೊಡ್ತಾರೆ. ನೆಗಡಿ ಆಗ್ತಾ ಇದೆ, ಕೆಮ್ಮು ಆಗ್ತಾ ಇದೆ, ಮೈಕೈ ನೋವು ಆಗಿದೆ ಅಂದ್ರೆ ಅದಕ್ಕೆ ಸರಿಯಾಗಿ ಡಾಕ್ಟರ್ ಅದನ್ನ ನೋಡಿ ಕೊಡಬಹುದು. ಹಾಗೆ ನಾವು ಗುರು ಹತ್ರ ಹೋದಾಗ್ಲೂ ನನಗೆ ಏನು ಬೇಕು ಅದನ್ನ ನಾನು ಸರಿಯಾಗಿ ತಿಳ್ಕೊಂಡಿರ್ಬೇಕು, ಅದನ್ನ ಕೇಳಬೇಕು. ವಿದ್ಯಾರ್ಥಿ ಆದವನು ಪಾಠ ಅರ್ಥ ಆಗ್ಲಿಲ್ಲ ಅಂದ್ರೆ ಗುರುಗಳ ಹತ್ರ ಹೋದಾಗ ಅವನು ಹೇಳ್ಬೇಕು, ಇಂಥ ಸಬ್ಜೆಕ್ಟ್ ನನಗೆ ಅರ್ಥ ಆಗ್ತಾ ಇಲ್ಲ, ಮ್ಯಾಥ್ಸ್ ಅರ್ಥ ಆಗ್ತಿಲ್ಲ, ಸೈನ್ಸ್ ಅರ್ಥ ಆಗ್ಲಿಲ್ಲ, ಸೋಷಿಯಲ್ ಅರ್ಥ ಆಗ್ಲಿಲ್ಲ ಅಂದಾಗ ಅದಕ್ಕೆ ಸರಿಯಾದ ಯಾರು ಗುರುಗಳು ಇರ್ತಾರೋ ಅವ್ರನ್ನ ಕಳಿಸಿ ಅವ್ರ ಹತ್ರ ಪಾಠ ಹೇಳಿಸಿ ಕಳಿಸ್ತಾರೆ. ಇಲ್ಲ ನನ್ಗೆ ಹೋಗ್ಬಿಟ್ಟು ಮೌನದಿಂದ ಕೂತ್ಕೊಂಡ್ಬಿಡುದು. ಏನಾದ್ರು ಪ್ರಶ್ನೆ ಕೇಳಿದ್ರೆ ನಾವೆಲ್ಲಿ ಕೂತಿರ್ತೀವಿಲ್ಲ, ಎಲ್ಲ ಮೌನ. ಅವ್ರು ಹೇಳಿ ಇವ್ರು ಹೇಳಿ ನಾನ್ಯಾಕೆ ಹೇಳೋಣ, ಕೂತ್ಕೊಂಡ್ಬಿಟ್ರಾಯ್ತು. ಮತ್ ನನ್ ತಪ್ಪಾಗ್ಬೋದು, ನನ್ ತಪ್ಪಾದ್ರೆ ಎಲ್ಲಾರ ಎದುರಿಗೂ ನನ್ ಮರ್ಯಾದೆ ಹೋಗುತ್ತೆ, ನೀವ್ ಇದಿರಲ್ಲ ಹೇಳಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆ ಗುರು ಆದವನಾಗ್ಲಿ ಆ ಡಾಕ್ಟರ್ ಆದವನಾಗ್ಲಿ ಏನು ಅಂತ ಔಷಧಿ ಕೊಡಬೇಕು. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಏನೂ ಹೇಳದೆ ಮೌನವಾಗಿ ಕೂತ್ರೆ ಅವನು ಹೇಗೆ ನಮ್ಮ ಸಮಸ್ಯೆಯ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಹೋದವನು ಏನು ಸಂಶಯ ಇದೆಯೋ ಅದು ಕೇಳುವುದು ಕರ್ತವ್ಯ. ಆಗ ಆ ಸದ್ಗುರು ಅನ್ನೋನ್ ಸುಮ್ಮನೆ ಇಲ್ಲ. ಆ ಸದ್ಗುರು ಅನ್ನೋನ್ ಏನ್ ಮಾಡ್ತಾನಂತ ನಾವು ಕೇಳಿದಾಗ, ಸದ್ಗುರುವು ಪ್ರಶ್ನೆಯನ್ನು ಕೇಳಿದ ಶಿಷ್ಯನ ಮಾನಸಿಕ ಸ್ಥಿತಿ ಹಾಗೂ ಆತನ ಸಂಶಯಗಳನ್ನು ಪರಿಶೀಲಿಸಿ ಸೂಕ್ತ ಉತ್ತರವನ್ನು ಕೊಡುತ್ತಾನೆ. ನೋಡಿ, ಸುಮ್ಮನೆ ಹೋಗಿ ಹೇಳ್ಬಿಟ್ರೆ ಪಟ್ ಅಂತ ಎಲ್ಲ ಕೊಡೋದಿಲ್ಲ. ಇವನೇನಿದಾನಪ್ಪ, ಎಲ್ಲಿ ಹೋಗಿದ್ದ, ಉತ್ತರ ಕೊಡೋಕ್ಕಿಂತ ಮುಂಚೆ ಕೇಳ್ತಾನವನು, ನೆನ್ನೆ ಎಲ್ಲಿ ಹೋಗಿದ್ದೆಪ್ಪ? ಓಹೋ, ಅಲ್ಲಿ ಹೋಗಿದ್ಯಾ? ಕುಣಗಲಿಂದ ಬರ್ತಾ ಸೀಟ್ ಸಿಕ್ತಾ? ಶಿವಣ್ಣವ್ರೆ ಇಲ್ಲ ಸರ್, ಫ್ರೀ ಬಸ್ ಆಗೋಗಿದೆ, ಎಲ್ಲ ಹೆಂಗಸ್ರೆ ಕೂತ್ಬಿಟ್ಟಿರ್ತಾರೆ, ನಾವು ನಿಂತ್ಕೊಂಡೇ ಬರ್ಬೇಕು, ಜಾಗನೇ ಸಿಗೋದಿಲ್ಲ. ಅಂದ್ರೆ ಅಲ್ಲೇನಾಗಿದೆ, ಶಿವಣ್ಣವ್ರಿಗೆ ನಿನ್ನೆ 2 ತಾಸು ಬೆಂಗಳೂರು ತನಕ ನಿಂತು ಬಂದಿರೋದು ಕಾಲು ನೋವ್ತಾ ಇದೆ, ಸಿಟ್ಟು ಬಂದಿದೆ ಮನಸ್ಸಿನೊಳಗೆ. ಏನಿದು ಗೌರ್ಮೆಂಟ್ ಹಿಂಗ್ ಮಾಡ್ಬಿಟ್ರೆ, ಹಿಂಗ ನಿಂತು ಬಂದ್ರೆ? ಆ ಪರಿಸ್ಥಿತಿಯಲ್ಲಿ ಅವರು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಏನಾಗಿದೆ? ಅವ್ರ ಮನಸ್ಸಿಗೆ ಸಮಾಧಾನ ಬೇಕಾಗಿದೆ.
ಮನಸ್ಸಿಗೆ ಸಮಾಧಾನ, ನೆನ್ನೆದೆಲ್ಲ ಇನ್ನೂ ಸಿಟ್ಟಿದೆ, ಹೊರಗೆ ಬಂದಿಲ್ಲ ಅದು. ಅದನ್ನ ಎದುರಿಗೆ ಸಿಕ್ಕೋರ್ ಮೇಲೆ ತೆಗಿಲಿಕ್ಕೆ ಕಾಯ್ತಾ ಇದ್ದಾರೆ. ಹೀಗೆ ರೀತಿಯಲ್ಲಿ ಅವನೇನ್ ಮಾಡ್ತಾನೆ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನೋಡಿ, ಯಾವುದೇ ಗುರುಗಳ ಹತ್ರ ಆಗಿ ನೋಡಿ, ಸುಂದ್ರಜ್ಜಿ ಜೊತೆಗೆ ನೀವಿದ್ರಿ, ಸುಂದ್ರಕ್ಕಜ್ಜಿನ ಸುಂದ್ರಕ್ಕಜ್ಜಿ ಜೊತೆಲಿ ಇದ್ರಿ, ನೀವೇನಾದ್ರು ಪ್ರಶ್ನೆ ಕೇಳಿದ ತಕ್ಷಣ ಹಾ ಫಾಲ್ಗುಣಿ ಇದೆ ಇದು ಅಂತ ಉತ್ತರ ಕೊಡ್ತಿದ್ರ? ಇಲ್ಲ. ಮೊದಲು ಕೇಳ್ತಿದ್ರು, ಎಲ್ಲಿ ಹೋಗಿದ್ದೆ? ಹೊರಗೆ ಹೋಗಿದ್ಯಾ? ಓ ಇಂಥ ಕಡೆ ಪಾರ್ಟಿಗೆ ಹೋಗಿದ್ಯಾ? ಓ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ಯಾ? ಅಂದ್ರೆ ಆ ಪರಿಸ್ಥಿತಿ, ಪರಿಸರ ಏನೇನಾಗಿತ್ತು, ಅಲ್ಲಿ ಏನೇನು ಮಾತಾಡಿದ್ದಾರೆ, ಅದರೆಲ್ಲವನ್ನ ನಿರ್ಧರಿಸಿ ನೀವು ಇವತ್ತಿಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ. ಹಾಗವರು ಉತ್ತರ ಹೇಳ್ತಾರ, ಓ ಇದೆಲ್ಲ ಆಗಿತ್ತಾ, ಸರಿ ನಾಳೆಯಿಂದ ಎಲ್ಲೂ ಹೋಗ್ಬೇಡ, ಸುಮ್ಮನೆ ಮನೇಲಿ 2 ದಿವಸ ಕೂತ್ಕೋ, ಸರಿ ಹೋಗುತ್ತೆ. ಹೌದಾ? ಗುರು ಎಷ್ಟು ಚಾಣಾಕ್ಷತನದಿಂದ ಇರ್ತಾನಪ್ಪ ಅಂದ್ರೆ, ಶಿಷ್ಯರಲ್ಲಿ ಯಾವ ಮನಸ್ಥಿತಿಯಿಂದ ಅವನು ಕೇಳಿದಾನೆ, ಅದನ್ನೇ ರಮಣರು ನೀನ್ ಯಾರಂತ ಫಸ್ಟ್ ಕೇಳ್ತಾ ಇತ್ತು. ನೀನ್ ಯಾರಪ್ಪ, ನಿನಗೆ ಪ್ರಶ್ನೆ ಬಂದಿದೆಯಲ್ಲ, ಅದು ನಿಜವಾಗ್ಲೂ ನಿನ್ನ ಈ ಮನಸ್ಸಿಗೆ ಬಂದಿದ್ಯೋ ಅಥವಾ ಒಳಗಿಂದ ಬಂದಿರುವಂತಹದ್ದು? ಜಿಜ್ಞಾಸೆ ಇದೆಯಾ? ಕಲಿಬೇಕು ಅಂತ ಬಂದಿದ್ಯಾ? ಕಲಿಬೇಕು ಅಂತ ಬಂದಿದ್ರೆ ಅದಕ್ಕೆ ಸರಿಯಾಗಿ ಪ್ರಾಪ್ತವಾದ ಉತ್ತರ ಕೊಡ್ತಾನೆ. ಮನಸ್ಸಿನಲ್ಲಿ ಬಂದಿರೋದು ಗಂಟ್ಲಿಂದ ಮೇಲೆ ಹಾರೋದ ತಕ್ಷಣ ಚಲೋ, ನಾವನ್ನೋದು ಗುರುಗಂತೂ ಇವತ್ತು ಟೋಪಿ ಹಾಕಾಯ್ತು, ಈ ಸಬ್ಜೆಕ್ಟ್ ಇಂದ ಈ ವಾರದ್ದು ಟೋಪಿ ಹಾಕಾಯ್ತು ಬಿಡು, ಇನ್ ಮುಂದಿನ ವಾರ ತನಕ ಮತ್ತೇನಿಲ್ಲ, ನೋಡ್ಕೊಳ್ಳೋಣಂತೆ. ಮುಂದಿನ ವಾರ ಬರೋ ಅಷ್ಟೊತ್ತಿಗೆ ಇನ್ನೊಂದು ಇಂಥದೇ ಪ್ರಶ್ನೆ ಹಾಕಿ ಟೈಮ್ ಪಾಸ್ ಮಾಡಿ ಕಳಿಸೋಣ ಅಂದ್ರೆ. ಆದ್ರೆ ಗುರು ಹಾಗಿರೋದಿಲ್ಲ. ಅವನು ಶಿಷ್ಯನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ತಾನೆ. ಪಾಪ ನಿಂತ್ಕೊಂಡು ಬಂದಿದೆ 70 ವರ್ಷದ ವಯಸ್ಸಾದ ಮುದುಕ, ಯಾರಿಗೂ ದಯಾ ಬರ್ಲಿಲ್ವಾ ಅಲ್ಲಿ ಬಸ್ಸಲ್ಲಿ ಕೂತ್ಕೊಳ್ಲಿಕ್ಕೆ ಜಾಗ ಕೊಡ್ಲಿಕ್ಕೆ? ಅವನ ಮನಸ್ಸಿಗೆ ಮುಲಾಮ್ ಹಚ್ಚುತ್ತಾನೆ ಗುರು. ಮುಲಾಮ್ ಹಚ್ಚಿದಾಗ ಅವನಿಗೆ ಸಮಾಧಾನ ಆದಾಗ, ಇವನ್ ಪ್ರಶ್ನೆ ಇದೇನು ಸುಮ್ನೆ ಕೇಳಿದ್ದೆ ಅಂತ ಅವನು ಬಿಡ್ತಾನೆ. ಅವನಿಗೆ ಸಮಾಧಾನ ಸಿಕ್ತು, ಗುರು ನನಗೆ ಸಮಾಧಾನ ಮಾಡಿದ್ದಾನೆ. ಹೌದಪ್ಪ, ನಮ್ ಗುರು ಅಂದ್ರೆ ಇದಕ್ಕೆ ನಾವು ಗುರು ಅಂತ ಹೇಳೋದು. ಅವನ ಅರ್ಥ ಆಗುದು, ಸಂಶಯಗಳನ್ನು ಪರಿಶೀಲಿಸಿ ಸೂಕ್ತ ಉತ್ತರ ಕೊಡುತ್ತಾನೆ. ಅಷ್ಟಾವಕ್ರ ಗೀತೆಯಲ್ಲಿಯೂ ಸಹ ರಾಜರ್ಷಿಯಾದ ಜನಕನು ತನಗಿರುವ ಸಂಶಯಗಳನ್ನು ಗುರುವಿನ ಬಳಿಗೆ ಪ್ರಶ್ನಿಸುತ್ತಿದ್ದಾನೆ. ಈ ಗ್ರಂಥವು ಪ್ರಶ್ನೆಯಿಂದಲೇ ಆರಂಭವಾಗಿದೆ. ನಾ ಹೇಳ್ತಿರ್ತೀನಿ, ಕೊಕ್ಕೆ ಅಂದ್ರೆ ಕ್ವಶನ್ ಮಾರ್ಕ್ ಹಾಕ್ತೀವಲ್ಲ ಎಲ್ಲದಕ್ಕೂ, ಅದಕ್ಕೆ ಕೊಕ್ಕೆ. ಅದು ಇದೇ ತಾನೆ ಕ್ವಶನ್ ಮಾರ್ಕ್ ಇದ್ದು ಸಿಂಬಲ್. ಏನಪ್ಪಾ ಅಂದ್ರೆ ಕೊಕ್ಕೆ. ಕೊಕ್ಕೆ ಫಸ್ಟ್ ಅಂದ್ರೆ ಈ ಗ್ರಂಥ ಪ್ರಶ್ನೆಗಳಿಂದನೇ ಶುರು ಆಗಿದೆ. ಅವನು ಅದನ್ನೇ ಕೇಳ್ತಾ ಇರೋದು, ನನಗೆ ಜ್ಞಾನ ಯಾವಾಗ ಸಿಗುತ್ತೆ, ಹೇಗೆ ಬರುತ್ತೆ, ಮುಕ್ತಿ ಹೇಗೆ ಸಿಗುತ್ತೆ, ಮತ್ತೆ ವೈರಾಗ್ಯ ಹೇಗೆ ನನಗೆ ಪ್ರಾಪ್ತ ಆಗುತ್ತೆ. 3 ಪ್ರಶ್ನೆಗಳಿಂದ, 3 ಕೊಕ್ಕೆಗಳಿಂದ ಇದು ಪ್ರಾರಂಭ ಆಗಿದೆ. ಈ ಜನಕನು ಕೇಳುವ ಈ 3 ಪ್ರಶ್ನೆಗಳ ಉತ್ತರವೇ ಈ ಅಧ್ಯಾಯದ ಮುಂದಿನ ಶ್ಲೋಕಗಳು. ಪೂರ ಈ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಈ 3 ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡಿರ್ಬೇಕು. ಮೋಕ್ಷ, ಮುಕ್ತಿ ಸಿಗೋದು ಹೇಗಾಗುತ್ತೆ ನನಗೆ, ಮತ್ತೆ ಮೋಕ್ಷ ವೈರಾಗ್ಯ ಹೇಗಾಗುತ್ತೆ, ಮೋಕ್ಷ ಹೇಗೆ ಸಿಗುತ್ತೆ. ಈ ಪೂರ 1ನೇ ಅಧ್ಯಾಯದಲ್ಲಿ 24 ಶ್ಲೋಕಗಳಿದೆ. ಆ 24 ಶ್ಲೋಕಗಳು ಇರೋದು ಈ 3 ಪ್ರಶ್ನೆಗಳನ್ನ ಆಧರಿಸಿ. ಅದಕ್ಕೆ ಹೇಳ್ತಾರೆ 3 ಪ್ರಶ್ನೆಗಳನ್ನ ಆಧರಿಸಿದೆ, ಇದನ್ನ ನೋಡೋಣ. ಅದಕ್ಕೆ ಅಲ್ಲಿ ಮುಂಚೆ ಹೇಳ್ತಾರೆ, ಕತ್ತಲಿನಲ್ಲಿ ಸಂಚರಿಸುತ್ತಿರುವಾಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಕಂಬ ಇರುತ್ತೆ. ಹಿಂದಿನ ಕಾಲದ ಹಳ್ಳಿಗಳನ್ನ ಜ್ಞಾಪಕ ಮಾಡ್ಕೊಳ್ಳಿ, ಲೈಟೇ ಇರ್ತಿರ್ಲಿಲ್ಲ, ಕಂಬ ಮಾತ್ರ ನಂಗೆ ಇಷ್ಟು ದೊಡ್ಡದು, ದೊಡ್ಡ ದೊಡ್ಡ ಕಂಬ, ಮರದಿಂದ ಮಾಡಿದ್ರು ಆಗಿನ ಕಾಲದಲ್ಲಿ ಕಂಬಗಳು. ಹಳ್ಳಿಗಳನ್ನ ಜ್ಞಾಪಕ ಮಾಡ್ಕೊಳ್ಳಿ, ಇಲ್ಗೊಂದು ಅಲ್ಗೊಂದು, ಎಲ್ಲೋ ಒಂದು ಸಣ್ಣ ಬುಡ್ಡಿ ಲೈಟ್, ಮಧ್ಯದಲ್ಲಿ ಲೈಟ್ ಇಲ್ಲ, ಏನು ಇಲ್ಲ, ಸಣ್ಣದು. ಅದು ಯಾರೋ ಕಲ್ಲು ಹೊಡೆದಿದ್ರೆ ಅದು ಇಲ್ಲ ಅಲ್ಲಿ. KEB ಅವ್ರು ಬಂದು ಬಲ್ಪ್ ಬದಲಾಯಿಸೋ ತನಕ ಇಲ್ಲ.
ಅಂತವೆಲ್ಲ ದೂರದಿಂದ ರಾತ್ರಿ ಹೊತ್ತು ಹೇಗ್ ಕಾಣುತ್ತೆ ನಮಗೆ? ಆ ಕಂಬ ಎಲ್ಲೋ ಭೂತ ಕಣ್ಣಂಗ್ ಕಾಣುತ್ತೆ. ನಮ್ಮ ಮನಸ್ಸಿಗೆ ಕಾಣುತ್ತೆ ಅದು ಭೂತ ತರ, ಅಜ್ಞಾನದಿಂದ. ನಮ್ದು ಅಜ್ಞಾನ ಅದು. ಯಾಕೆಂದ್ರೆ ನಮ್ಗೆ ಅದ್ ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ, ಆದ್ರೆ ಅದೇನೋ ಒಂಥರ ಕಾಣಿಸ್ತಾ ಇದೆ. ಹಾಗಾಗಿ ಅದೇನಾಗ್ತಾ ಇದೆ, ಕತ್ತಲಿನಲ್ಲಿ ಸಂಚರಿಸುವಾಗ ಕಂಬದ ಅಜ್ಞಾನದಿಂದ ಆ ಕಂಬವು ಒಂದು ಭೂತದಂತೆ ಕಂಡು ಬರುತ್ತದೆ. ಅಜ್ಞಾನದಿಂದ ಅದು ಕಾಣುತ್ತೆ. ಇಲ್ಲಿ ಎರಡು ಸಂಗತಿಗಳಿದೆ. ಕಂಬದ ಅಜ್ಞಾನದಿಂದ ಕಂಬವನ್ನು ಭೂತವೆಂದು ತಿಳಿಯುವುದು, ಶಾಸ್ತ್ರದಲ್ಲಿ ಇದನ್ನು ಅಜ್ಞಾನ ಹಾಗೂ ಅನ್ಯತಾ ಜ್ಞಾನವೆಂದು ಕರೆಯಲ್ಪಟ್ಟಿದೆ. ಅದು ಏನು ಅಂತ ನಾವು ಪರಿಶೀಲನೆ ಮಾಡ್ತಾ ಇಲ್ಲ, ದೂರದಲ್ಲೆಲ್ಲೋ ಕಾಣಿಸ್ತಾ ಇದೆ, ಕತ್ಲಲ್ಲೇನೋ. ಅದ್ ನೋಡಿದ ತಕ್ಷಣ ನಮ್ಮ ಅಜ್ಞಾನದಿಂದ ಅಯ್ಯೋ ಅಲ್ಲಿ ದೆವ್ವ ಭೂತ ನಿಂತಿದ್ಯಪ್ಪ, ಅಲ್ಲಿ ಹೋಗೋದು ಬೇಡ, ಅಜ್ಞಾನದಿಂದ ತಿಳ್ಕೊಳ್ಳೋದು. ಅದನ್ನ ಹೇಳ್ತಾ ಇದ್ದಾರೆ ಅವರು. ಇದು ಅಜ್ಞಾನದಿಂದ ಕಂಬ ಆಗಿದೆ. ಶಾಸ್ತ್ರಕ್ಕಿದಕ್ಕೆ ಹೇಳೋದು ಅಜ್ಞಾನ ಹಾಗೂ ಅನ್ಯತಾ ಜ್ಞಾನ. ಅನ್ಯತಾ ಜ್ಞಾನ ಅಂದ್ರೆ ಕಂಬ ಅನ್ನೋದನ್ನ ಬಿಟ್ಟು ಭೂತ ಅಂತ ಯೋಚನೆ ಮಾಡ್ತಾ ಇದ್ವಿ. ಅನ್ಯತ ಸುಮ್ನೆ ನಮ್ಮ ಮನಸ್ಸಿಗೆ ಬಂದಿರೋದು ಇದು. ಅಲ್ಲಿಲ್ಲ, ಅಲ್ಲಿ ಭೂತ ಇಲ್ಲ, ಅದು ಒಂದು ಅಜ್ಞಾನ ಏನೋ ಅಲ್ಲಿದೆ, ಗೊತ್ತಿಲ್ಲ, ಅದು ಕಂಬ ಅಂತ ಒಪ್ಕೊಳ್ತಿಲ್ಲ. ಆದ್ರೆ ಮನಸ್ಸಲ್ಲಿ ಇನ್ನೊಂದು ಯೋಚನೆ ಮಾಡ್ತಾ ಇದ್ದೀವಿ, ಅದು ಭೂತ ಇದೆ. ಎರಡಿದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುವುದೇನೆಂದರೆ ಕಂಬದ ಅಜ್ಞಾನವೇ ಭೂತದ ಅನ್ಯತಾ ಜ್ಞಾನಕ್ಕೆ ಕಾರಣವಾಗಿದೆ. ಅಲ್ಲಿದೆ ಒಂದು ವಸ್ತು, ಕಂಬ ಅನ್ನೋದಿದೆ, ಆದ್ರೆ ಅದನ್ನ ನಮ್ಮ ಅಜ್ಞಾನದಿಂದ, ನಮ್ಮ ಅನ್ಯತಾ, ಇನ್ನೊಂದು ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನಾವ್ ಹೇಳ್ತೀವಲ್ಲ ಅವ್ನಿಗೆ, ಬಹಳ ಬುದ್ಧಿವಂತ ಇದ್ದಾನಪ್ಪ, ಬಹಳ ಶಾರ್ಪ್ ಇದ್ದಾನೆ, ದೂರದಿಂದ ನೋಡಿದ ತಕ್ಷಣ ಹೇಳ್ತಾನೆ. ಅದು ಬೇಕಾಗಿಲ್ಲ, ಒಂದು ಅಜ್ಞಾನ ತುಂಬಿಕೊಂಡಿದೀವಿ ನಾವು, ಅದ್ರ ಜೊತೆಗೆ ಇನ್ನೊಂದು ನಮ್ದು ಎಕ್ಸ್ಟ್ರಾ ಆಡ್ ಮಾಡಿ ಏನ್ ಹೇಳ್ತಾ ಇದ್ದೀವಿ, ಆ ಕಂಬ ಹೋಗಿ ಅದು ಅನ್ಯತಾ ಜ್ಞಾನದಿಂದ ಭೂತದ ತರ ಕಾಣ್ತಾ ಇದೆ. ಈ ಅಜ್ಞಾನವನ್ನು ಕೇವಲ ಜ್ಞಾನದಿಂದ ಮಾತ್ರ ತೆಗೆಯಲು ಸಾಧ್ಯ. ಅಜ್ಞಾನ ಹೋಗಬೇಕು ನಮಗೆ. ಪ್ರತ್ಯಕ್ಷ ಕಂಡರು ಪರಾಂಬರಿಸಿ ನೋಡು. ಅದು ಏನಿದೆ ಅದನ್ನ ಸರಿಯಾಗಿ ಹತ್ರದಿಂದ ಹೋಗಿ ವಿಮರ್ಶಿಸಿ ನೋಡ್ಬಿಟ್ಟು ಹೇಳ್ಬೇಕು. ಇಲ್ಲ ಸುಮ್ಮನೆ ನಮ್ಮಂತವ್ರು ಹೋಗಿ ಯಾರೋ ಅಂತ ಹೇಳ್ಬಿಟ್ರೆ ನಾವು ಜೊತೆಗಿದ್ದವ್ರಿಗೂ ಹೆದರಿಕೆ ಶುರು ಆಗುತ್ತೆ. ಅಯ್ಯೋ ಅದೇನೋ ಭೂತ ಇದೆಯಪ್ಪ, ಅದೆಷ್ಟು ಎತ್ತರಕ್ಕೆ ನಿಂತಿದೆ, ಏನೇನೋ ಶುರು ಆಗುತ್ತೆ ಅಲ್ವಾ? ಇದೇ ಅನ್ಯಥಾ ಜ್ಞಾನ. ಇದನ್ನ ಸರಿಯಾಗಿ ಹೇಳ್ಬೇಕು ಅಂದ್ರೆ ತಲೆ ಪ್ರತಿಷ್ಠೆ, ಅಧಿಕ ಪ್ರಸಂಗತನ. ನನಗ್ ಗೊತ್ತಿಲ್ಲ, ಆದ್ರೆ ನನ್ಗ್ ಗೊತ್ತಿಲ್ಲ ಅನ್ನೋದು ನಾನು ಒಪ್ಕೊಳ್ತಾ ಇಲ್ಲ. ನನ್ನ ಅಜ್ಞಾನದಿಂದ ಏನೋ ಬಾಯಿಗೆ ಬಂದಿದ್ದನ್ನ ಹೇಳ್ತಾ ಇದ್ದೀನಿ. ಅದರಿಂದ ಏನಾಗ್ತಾ ಇದೆ, ಎಲ್ಲರಿಗೂ ಹೆದರಿಕೆ ಆಗ್ತಾ ಇದೆ. ನಂದು ತಪ್ಪಿಂದ ನಿಮ್ಮೆಲ್ಲರಿಗೂ ಹೆದರಿಕೆ ಆಗ್ತಾ ಇದೆ. ಇಲ್ಲದ್ರೆ ಸುಮ್ನೆ ನಿಮ್ ಪಾಡಿಗೆ ನೀವು ಹೋಗ್ತಿದ್ರಿ. ನಾವು ಹೇಳುದು ಅದ್ ನೋಡ್ರಿ ಅಲ್ಲಿ ಏನೋ ಕಾಣಿಸ್ತಾ ಇದೆ, ದೇವಭೂತ ಇರ್ಬೇಕು. ಬಾಯಲ್ಲಿ ಪಟ್ಟ ಅಂತ ಹೇಳಿರ್ತೀವಿ, ಏನು ಯೋಚನೆ ಮಾಡೋರಿಲ್ಲ. ಆದ್ರೆ ಪಟ್ಟಣದಲ್ಲಿರೋ ಜನಕ್ಕೆ ಹೆದರಿಕೆ ಶುರು ಆಗುತ್ತೆ. ಹೌದಪ್ಪ ಇಲ್ಲೆಲ್ಲೋ ಬಂದ್ಬಿಟ್ಟಿದೀವಿ, ಹಳ್ಳಿಗೆ ಇಲ್ಲಿ ಒಳಗೆ ರೋಡ್ಗಳು ಸರಿ ಇರೋದಿಲ್ಲ, ರಸ್ತೆಗಳು ಸರಿ ಇರೋದಿಲ್ಲ. ಹೀಗೆ ಇದೆಲ್ಲ ಅಜ್ಞಾನದ ಒಂದು, ಅದ್ರ ಜೊತೆಗೆ ನಂದು ಎಕ್ಸ್ಟ್ರಾ ಸೂಪರ್ಫಿಷಿಯಲ್ ನಂದು ಏನಿದೆ ಅನ್ಯಥಾ ಜ್ಞಾನ, ಅನ್ಯಥಾ ಇದನ್ನ ಹೇಳೋದು. ವೇದಾಂತದ ಸಾರ ರೂಪವಾದ ಆತ್ಮಜ್ಞಾನದ ಸವಿಯನ್ನು ನಾವು ಅರಿಯದಿದ್ದಾಗ ಜಗತ್ತಿನಲ್ಲಿ ನಮಗೆ ನಾನತ್ವವು ತೋರುತ್ತದೆ. ವೇದಾಂತದ ಸಾರ ರೂಪ ಆತ್ಮಜ್ಞಾನ. ಆತ್ಮಜ್ಞಾನನ್ನ ಸರಿಯಾಗಿ ನಾವು ತಿಳ್ಕೋಬೇಕು. ತಪ್ಪು ಕಲ್ಪನೆಗಳನ್ನ ತಿಳ್ಕೊಂಡ್ರೆ ನಮಗೇನಾಗತ್ತೆ, ಈ ಜಗತ್ತಿನಲ್ಲಿ ಬೇರೆ ಬೇರೆಯಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಬಹಳ ಮುಖ್ಯವಾದದ್ದು ಆತ್ಮಜ್ಞಾನದ ನಾವು ಅದರ ಸವಿ ಏನಪ್ಪಾ ಅದು ಅನ್ನೋದು, ಅದ್ರ ಬಗ್ಗೆ ತಿಳಿಬೇಕು. ಇಲ್ದಲೇ ಇದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಈಗ ಅಷ್ಟಾವಕ್ರರು ಹೇಳಿದ್ರು, ನನ್ನಲ್ಲಿರೋ ಆತ್ಮ ನಿನ್ನಲ್ಲಿರೋ ಆತ್ಮ ಎರಡೂ ಒಂದೇ. ಯಾಕೆ ಅವರು ಆತ್ಮಜ್ಞಾನಿಗಳು ಹೇಳಿದ್ರು. ನಾವೇನ್ ಹೇಳ್ತೀವಿ, ಅದೆಂಗ್ರಿ ನೀವು ಉದ್ದಕ್ಕಿದ್ದೀರಾ, ನಾನು ಕೊಳ್ಳಗಿದ್ದೀನಿ, ಅದೆಂಗ್ ಒಂದೇ ಆಗ್ತೀವಿ ನಾವು? ಬೇರೆ ಆಗ್ತಾ. ಇವ್ರು ಬೆಳ್ಳಗಿದ್ದಾರೆ, ಇವರು ಗಂಡಸು,
ಇವರು ಹೆಂಗಸು, ಇವ್ರ ತಲೆ ಕಪ್ಪಗಿದೆ, ಇವ್ರ ತಲೆ ಕೂದಲೆಲ್ಲ ಬೆಳ್ಳಗಿದೆ. ಅಂದ್ರೆ ವಿವಿಧತೆಯನ್ನು ನೋಡ್ಲಿಕ್ಕೆ ಶುರು ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಆತ್ಮಜ್ಞಾನ ಸವಿ ತಿಳ್ಕೊಳ್ರಪ್ಪ. ಅದನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಎಲ್ಲವೂ ನಮಗೆ ಬೇರೆ ಬೇರೆ ಬೇರೆಯಾಗಿ ಕಾಣುತ್ತೆ. ಈ ಕಾರಣದಿಂದ ನಾವುಗಳು ದುಃಖವನ್ನು ಅನುಭವಿಸುತ್ತೇವೆ. ಐಶ್ವರ್ಯ ರಾಯ್ ತರ ನಾನಿಲ್ಲ, ಅದೇ ಒಂದು ದುಃಖ. ಯಾಕಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದೀವಿ. ಶಾರುಖ್ ಖಾನ್ ತರ ನಾನಿಲ್ಲ, ಶಿವಣ್ಣ ಹೇಳ್ತಾರೆ ನಾನು ರಾಜ್ಕುಮಾರ್ ತರ ಆಗಲಿಲ್ಲ, ಅದೇ ದುಃಖ. ಅರೆ, ನಾನು ಶಿವಣ್ಣ ಆಗಿದ್ದೀನಿ, ಇದೇ ನನ್ನ ಒರಿಜಿನಾಲಿಟಿ ಅಂತ ನಾನು ಹೇಳ್ಕೋಬೇಕು, ಇಲ್ಲ ನನಗೆ ರಾಜ್ಕುಮಾರ್ ತರ ಆಗ್ಲಿಕ್ಕೆ ಆಗ್ಲಿಲ್ಲ ಸರ್, ಇದೇ ನಮ್ಗೆ ದುಃಖ ಆಗೋದು. ಅಂದ್ರೆ ಕಂಪ್ಯಾರಿಸನ್. ನಾನತ್ವ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ಬೇರೆ ಇದು ಬೇರೆ, ಒಬ್ರಿಗೊಬ್ರಿಗೆ ನಮ್ಮ ಆಕಾರಗಳನ್ನ ಹೋಲಿಕೆ ಮಾಡ್ಕೊಡೋದು. ಹೋಲಿಕೆ ಮಾಡ್ಕೊಂಡು ಅವ್ರ ಹತ್ರ ಅದಿದೆ, ನನ್ನ ಹತ್ರ ಇದಿಲ್ಲ. ಎದುರು ಮನೆಯೊಳವನ ಹತ್ರ ಬೈಕ್ ಇದೆ, ನನ್ನ ಹತ್ರ ಸೈಕಲ್ ಇದೆ, ನಾನೇ ತುಳಿಬೇಕು, ಅವನ್ ಬೈಕಲ್ಲಿ ಆರಾಮಾಗಿ ಹೋಗ್ತಾನೆ. ಇದೇ ತೊಂದ್ರೆ. ಶಿವಣ್ಣ, ಬೇರೆ ಇನ್ನೇನು ತೊಂದ್ರೆ ಇಲ್ಲ. ನಾವು ನೀವು ಒಂದೇ ಅಂತಂದ್ರೆ ಹೌದಪ್ಪ, ಆತ್ಮಜ್ಞಾನಿಗಳು ನಾವು ಹೌದು ಅಂತ ಅಂದ್ಬಿಟ್ರೆ ಯಾವ್ದು ತೊಂದ್ರೆ ಇಲ್ಲ. ಅದೇಂಗಾಗತ್ ಸರ್, ನೀವು ಬೇರೆ ನಾನ್ ಬೇರೆ ಅಂದ್ರೆ ಇವೇ ತೊಂದರೆಗಳು ಶುರು ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ತಪ್ಪು ತಿಳುವಳಿಕೆಗಳು, ಹೀಗಾಗಿ ದುಃಖವನ್ನು ಅನುಭವಿಸುತ್ತೇವೆ. ಈ ದುಃಖವೇ ಅಹಂಕಾರಕ್ಕೆ ಬುನಾದಿಯಾಗುತ್ತದೆ. ದುಃಖ ಬರೋದ್ರಿಂದ, ಇಬ್ರು ಬೇರೆ ಅಂತ ಹೋಲಿಕೆ ಮಾಡೋದ್ರಿಂದ ನಮಗೆ ದುಃಖ ಬರುತ್ತೆ. ಇದು ಅಹಂಕಾರ ಇರುತ್ತೆ. ಆತ್ಮ ಅನಾತ್ಮಗಳ ತಪ್ಪು ತಿಳುವಳಿಕೆ ಕೊನೆಯಾಗದ ತನಕ ಆಗ್ರಹಣವು ಮುಂದುವರಿಯುತ್ತಲೇ ಇರುತ್ತದೆ. ಈ ಎಲ್ಲಿವರೆಗೂ ನಮ್ದು ಈ ವ್ಯತ್ಯಾಸ ಏನಿದೆ, ಇದು ಎಲ್ಲಿವರೆಗೂ ನಮಗೆ ತಿಳಿಯೋದಿಲ್ಲ. ನಾವು ಇದೇ ಹೊಡೆದಾಟ ಮಾಡ್ಕೊಂಡು ಹೋಗ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವ್ಯತ್ಯಾಸ ಮಾಡ್ಕೋಬೇಡ್ರಪ್ಪ, ಎಲ್ಲ ಆತ್ಮ ಒಂದೇ. ಅದು ಒಂದೇ ಇರೋದು, ನನ್ನಲ್ಲಿ ನಿನ್ನಲ್ಲಿ ಎಲ್ಲಾ ಕಡೆ. ಹಾಗಾಗಿ ನೀನ್ ಅದನ್ನ ಕಂಪ್ಯಾರಿಸನ್ ಮಾಡಬೇಡ. ಇದನ್ನ ತಿಳ್ಕೊಂಡ್ರೆ ಸಮಾಧಾನ ಇರ್ತೀಯ. ಆದ್ದರಿಂದ ಇಲ್ಲಿ ಸಾಧಕನು ಸರಿಯಾದ ರೀತಿಯಲ್ಲಿ ನಾನು ಆತ್ಮಜ್ಞಾನವನ್ನು ಹೇಗೆ ಪಡೆಯಲಿ ಎಂದು ಪ್ರಶ್ನಿಸುತ್ತಿದ್ದಾನೆ. ಇದನ್ನ ತಿಳ್ಕೋಬೇಕು ಸಾಧಕ. ಬರೇ ಜನಕ ಒಬ್ಬನೇ ಅಲ್ಲ, ನಾವು ನೀವು ಎಲ್ಲ ಸಾಧಕರಿದ್ದೀವಿ. ಆತ್ಮಜ್ಞಾನ ಹೇಗೆ ಪಡಿಬೇಕು ಅದನ್ನ ಹೇಳಿ ಅಂತಂದಾಗ, ಸಾಧಕನು ಈ ಜಗತ್ತಿನಲ್ಲಿ ಎಲ್ಲಿಯವರೆಗೆ ವಸ್ತುಗಳನ್ನು, ಭಾವನೆಗಳನ್ನು ಹಾಗೂ ವೃತ್ತಿಗಳನ್ನು, ಇಟ್ಕೊಳ್ಳಿ, ವಸ್ತುಗಳು, ಭಾವನೆಗಳು, ವೃತ್ತಿಗಳನ್ನು ದೇಹದ ಮುಖಾಂತರ, ಮನಸ್ಸಿನ ಮುಖಾಂತರ ಹಾಗೂ ಬುದ್ಧಿಯ ಮುಖಾಂತರ ಗುರುತಿಸುತ್ತಿರುವನೋ ಅಲ್ಲಿಯವರೆಗೆ ದುಃಖದಿಂದ ಆತ ಬಿಡುಗಡೆಯನ್ನು ಹೊಂದಲಾರ. ಶಿವಣ್ಣ ಅವ್ರಿಗೆ ಗೊತ್ತಾಯ್ತು, ಕರೆಕ್ಟ್ ಆಗಿ ಪಾಯಿಂಟ್ ಹಿಡಿದು. ಹೌದಾ ಶಿವಣ್ಣರೇ? ದೇಹದಿಂದ, ಮನಸ್ಸಿನ ಮುಖಾಂತರ, ಬುದ್ಧಿಯ ಮುಖಾಂತರ ವಸ್ತುಗಳನ್ನು, ಭಾವನೆಗಳನ್ನು, ವೃತ್ತಿಗಳನ್ನು ದೇಹದ ಮುಖಾಂತರ ಇದು ನಾನು ಗುರುತಿಸ್ತಾ ಇದ್ದೀನಿ ಅಂದ್ರೆ ಅವನಿಗೆ ಆ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕಪ್ಪಗಿದ್ದಾರೆ, ಇವ್ರು ಬೆಳ್ಳಗಿದ್ದಾರೆ, ನೋಡಿ ಅವ್ರು ಬಹಳ ತಿಳ್ಕೊಂಡಾರೆ, ನಮಗ್ ಗೊತ್ತಿಲ್ಲ. ಅದೇ ಒಂದು ದುಃಖ. ಅವನ ಹತ್ರ ಬಹಳ ದುಡ್ಡಿದೆ, ನನ್ನ ಹತ್ರ ದುಡ್ಡಿಲ್ಲ, ಅದೊಂದು ದುಃಖ. ಅವ್ರು ಬೆಳ್ಳಗಿದ್ದಾರೆ, ನಾವು ಕಪ್ಪಗಿದ್ದೀವಿ. ಅದಕ್ಕೆ ದೇಹದಿಂದ, ಇದನ್ನ ಬಹಳ ಮುಖ್ಯವಾದದ್ದು. ಇದನ್ನ ನಾವು ಸರಿಯಾಗಿ ಅರ್ಥಕೊಂಡ್ಬಿಟ್ರೆ ಅಷ್ಟಾವಕ್ರ ನಮಗೆ ದರ್ಶನ ಕೊಟ್ಟೇ ಬಿಡ್ತಾನೆ. ನಮಗೆ ನಿಮಗೆ ಜೀವನದಲ್ಲಿ ಎಲ್ಲವನ್ನು ತೋರ್ಸ್ಲಿಕ್ಕೆ ಶುರು ಮಾಡ್ತಾನೆ. ಇದು ಕಷ್ಟ ಇದೆಯಾ ಶಿವಣ್ಣವ್ರೆ?
ದೇಹದಿಂದ ನಾನು ಗುರುತಿಸ್ತಾ ಇದ್ದೀನಿ, ಭಾವನೆಯಿಂದ ಗುರುತಿಸ್ತಾ ಇದ್ದೀನಿ, ವಸ್ತುಗಳಿಂದ ಗುರುತಿಸ್ತಾ ಇದ್ದೀನಿ, ನಾನು ಮನಸ್ಸಿನ ಮುಖಾಂತರ ಗುರುತಿಸ್ತಾ ಇದ್ದೀನಿ. ದೇಹ, ಮನಸ್ಸು, ಬುದ್ಧಿ, ಇದೇ ಮೂರು ನಮಗಲ್ಲಿರೋದು. ನಮ್ಮ ಬುದ್ಧಿ ಪ್ರಕಾರ ನಾವು ಹೇಳೋದು ಅವ್ರು ಬಹಳ ಬುದ್ಧಿವಂತರಿದ್ದಾರೆ, ನನಗೇನು ಗೊತ್ತಾಗೋಂಗಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಅಷ್ಟಾವಕ್ರು. ಹಂಗ್ಯಾಕಪ್ಪ ಗುರುತಿಸ್ಕೊಂತೀಯ? ಜನಕನಿಗೇನ್ ಹೇಳಿದ್ರು, ನೀನು ರಾಜ ಸ್ಫುರದ್ರೂಪಿಯಾಗಿದೆಯಪ್ಪ, ನಿನ್ನಲ್ಲಿರೋ ಆತ್ಮನು ಅದೇ, ನಾನು ವಂಕ ಡೊಂಕ ಆಗಿದ್ದೀನಿ, ನೆಟ್ಟಿಗೆ ನಿಂತ್ಕೊಳ್ಲಿಕ್ ಬರೋದಿಲ್ಲ, ಕೂಡ್ಲಿಕ್ ಬರೋದಿಲ್ಲ, ಆದ್ರೂ ನನ್ನಲ್ಲಿರೋ ಆತ್ಮ ನಿನ್ನಲ್ಲಿರೋ ಆತ್ಮ ಎರಡು ಒಂದೇ ಅಂತ ಹೇಳಿದ್ದಕ್ಕೆ ಜನಕ ರಾಜ ಬೋಲ್ಡ್ ಔಟ್ ಆಗೋದು. ಹೋಗೋನು ನಮಸ್ಕಾರ ಮಾಡಿದ, ಆತ್ಮಜ್ಞಾನಿಯಪ್ಪ ಇವನು, ಅಳ್ತಾ ಇಲ್ಲ, ಇಲ್ಲ ಎಲ್ಲ ಅಳ್ತಾರೆ, ಇವನು ರಾಜ ಇದ್ದಾನೆ, ನನ್ ಕೈಯೇ ಕಾಲು ಸೊಟ್ಟ ಇದೆ ಅಂತ. ಆದ್ರೆ ಅವನು ಆತ್ಮಜ್ಞಾನಿ, ಅವನ್ ದೇಹದಿಂದ ಗುರ್ತಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ, ಅವನು ತನ್ನ ಆತ್ಮದಿಂದ ಎದುರಿಗಿರೋ ಆತ್ಮವನ್ನ ಗುರ್ತಿಸ್ಕೊಂಡ ಅವನು. ಅದಕ್ಕೆ ಅವನು ಆತ್ಮಜ್ಞಾನಿಯಾದ. ಇಷ್ಟೇ ಇರೋದು. ಎಲ್ಲಿವರೆಗೂ ನಾವು ಭಾವನೆ, ವೃತ್ತಿಯನ್ನ, ವಸ್ತುವನ್ನ ದೇಹದ ಮುಖಾಂತರ, ಮನಸ್ಸಿನ ಮುಖಾಂತರ, ಬುದ್ಧಿಯ ಮುಖಾಂತರ ಗುರುತಿಸ್ತೀವೋ ಅಲ್ಲಿವರೆಗೂ ದುಃಖದಿಂದ ಆತ ಬಿಡುಗಡೆ ಹೊಂದಲಾರ. ಜಗತ್ತಿನ ಸುಖ ದುಃಖಗಳು ಯಾವುದೇ ಕರುಣೆ ಇಲ್ಲದೆ, ಜಗತ್ತಿನ ಸುಖ ದುಃಖಗಳು ಯಾವುದೇ ಕರುಣೆ ಇಲ್ಲದೆ, ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ರಾತ್ರಿ ಆದ್ರೇನು, ಹಗಲಾದ್ರೇನು, ನಾನ್ ನಿಂತ್ರೇನು ಬಿಟ್ರೇನು, ಹಗಲ ಅಲೆ ಬರ್ತಾ ಇರುತ್ತೆ, ಧಮ್ ಧಮ್ ಅಂತ ಹೇಳಿ ಬಂದು ಆ ತೀರಕ್ಕೆ ಹೊಡಿತಾ ಇರುತ್ತೆ. ಹಾಗೆ ಯಾವುದೇ ದಡವನ್ನು ಅಪ್ಪಳಿಸುವಂತೆ ಸಾಧಕನನ್ನು ಪ್ರಕ್ಷುಬ್ಧಗೊಳಿಸುತ್ತದೆ, ನಮ್ಮನ್ನ ಕನ್ಫ್ಯೂಷನ್ ಮಾಡತ್ತೆ. ಈ ಬೇರೆ ಬೇರೆ ಅಂತ ನಾವು ಅನ್ಕೊಂಡ್ರೆ, ಪಾಲ್ಗುಣಿ ಅಮ್ಮ ಬೇರೆ, ವಸುಮತಮ್ಮ ಬೇರೆ, ವಿಜಯಕ್ಕ ಬೇರೆ, ಗಾಯತ್ರಿ ಅಮ್ಮ ಬೇರೆ ಅಂತ ಹೇಳಿ ಇವೆಲ್ಲ ಬರ್ತಾ ಇರುತ್ತೆ. ಇವೆಲ್ಲ ಅಲೆಗಳು, ಏನೇನು ಹೆಸರು ಹೇಳಿದ್ನೋ ಈ ಸಮುದ್ರದಲ್ಲಿರೋ ಅಲೆಗಳು, ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ವಿಚಾರಗಳು. ಇವ್ರು ಯಾರೋ ಏನೋ, ಇವ್ರದ್ದೇನು ಮಾಡ್ಬೇಕು, ಶಿವಣ್ಣವ್ರಿಗೆ ಏನ್ ಗೊತ್ತಿದೆ, ಇದೆಲ್ಲ ಎಲ್ಲಿಂದ ಮಾಡ್ತಾ ಇದ್ದೀವಿ? ನಮ್ಮ ಮನಸ್ಸಿನಿಂದ, ದೇಹದಿಂದ, ಭಾವನೆಗಳಿಂದ ಗುರ್ತಿಸ್ಕೊಳ್ತಾ ಇದ್ದೀವಿ. ಇಂಥದ್ದು ಸಮುದ್ರದ ಅಲೆಗಳು ಯಾವ ತರ ಬರ್ತಾ ಇರುತ್ತೋ ಆ ತರ ಒಂದ್ರಿಂದ ಒಂದು ಬಂದು 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 ನಮ್ಮನಿಗೆ ತಲೆ ಕೆಡಿಸ್. ಪ್ರಕ್ಷುಬ್ಧ ಅಂದ್ರೆ ನಮ್ಮ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ. ಮಹಾರಾಜರು ಏನ್ ಹೇಳಿದ್ರು? ಸಮಾಧಾನ ಮುಖ್ಯ. ನೋಡಿ, ಮಹಾರಾಜರದ್ದು ಏನಿದೆ ಎಲ್ಲವೂ ಇದೇ ಮಹಾರಾಜರು ಹೇಳ್ತಾ ಇದ್ದಾರೆ. ಅವರು ನಮಗೆ ನಿಧಾನಕ್ಕೆ ಚೆನ್ನಾಗಿ ಸವರು ಬಿಟ್ಟು ಕೂಡಿಸ್ಕೊಂಡು ಹೇಳ್ತಾ ಇದ್ದಾರಪ್ಪ, ಎಲ್ಲಿವರೆಗೂ ನಿನ್ನ ಮನಸ್ಸು ಸಮಾಧಾನ ಆಗೋದಿಲ್ಲೋ ಅಲ್ಲಿವರೆಗೂ ನಿನಗೇನು ಗೊತ್ತಾಗೋದಿಲ್ಲ. ಸಮಾಧಾನ ಬೇಕಾ? ನಾಮಸ್ಮರಣೆ ಮಾಡು. ನಾಮಸ್ಮರಣೆ ಮಾಡ್ತಾ ಇದ್ರೆ ನಿನಗ್ ನೀನೇ ಗೊತ್ತಾಗುತ್ತೆ. ಸಮಾಧಾನದಿಂದ ಸುಮ್ಮನೆ ಕೂತು ನಾಮ ಮಾಡ್ತಾ ಇರೋ, ನಿನಗ್ ನೀನೇನು ಅನ್ನೋದು ಗೊತ್ತಾಗುತ್ತೆ. ಅದರ ಅಷ್ಟಾವಕ್ರರು ಹೇಳಿದ್ನಲ್ಲ, ಇದು ಜ್ಞಾನ ಅಂದ್ರೆ ಎರಡು ಅಲಗಿನ ಕತ್ತಿ, ಹಿಂಗೂ ಕೊಯ್ಯುತ್ತೆ ಹಿಂಗೂ ಕೊಯ್ಯುತ್ತೆ, ಬಿಡೋದೇ ಇಲ್ಲ ಅದು, ಎರಡು ಕಡೆ ಕೊಯ್ಯುತ್ತೆ. ಚರ 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 ಕೊಯ್ತಾರೆ. ಅವ್ರು ಹೇಳ್ತಾರೆ ಇದ್ರೊಳಗೇನು, ಇದನ್ ಬಿಡಪ್ಪ ನೀನು, ದೇಹದಿಂದ ನೀನೇನು ಯೋಚನೆ ಮಾಡ್ತಾ ಇದೀಯಾ ಅದನ್ನ ಬಿಡು, ಮನಸ್ಸಿನಿಂದ ಯೋಚನೆ ಮಾಡ್ತಾ ಇದೀಯಾ ಅದನ್ನ ಬಿಡು, ದೇಹ ಮನಸ್ಸು ಬುದ್ಧಿಯಿಂದ ಯೋಚನೆ ಮಾಡ್ತಾ ಇದೆಯಾ ಇದನ್ ಬಿಡು, ಮುಗಿದೋಯ್ತು ಎಲ್ಲ. ಅದ್ ಎಲ್ಲಿವರೆಗೂ ಬಿಡೋದಿಲ್ಲ ನೀನು, ನಿನಗ್ ದುಃಖ ಇದೆ. ನಮ್ಮಕ್ಕ ಉದ್ದಕ್ಕೆ ದೊಡ್ಡ ಕೆಂಪು ಡುಮ್ಮಕ್ಕಿದ್ದಾರೆ, ನಾನ್ ಹೆಂಗ ಕರ್ರಕ್ಕೆ ಬೆಳ್ಳಕ್ಕೆ ಇನ್ನೇನೋ ಇದ್ದೀನಿ. ಹಿಂಗೆ ನಮ್ದು ಹೊಡೆದಾಟ ಮಾಡ್ಕೊಂಡು ಇಡೀ ಜೀವನ ಕಳಿತೀವಿ ನಾವು, ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಾಗೋದಿಲ್ಲ. ಅದಕ್ಕೆ ನಾವು ಅಷ್ಟಾವಕ್ರನ್ನ ತಿಳ್ಕೋಬೇಕು ಅಂದ್ರೆ ಮೊದಲು ಈ ಮೂರನ್ನು ನಾವು ಬಿಡಬೇಕು. ಅವಾಗ ನಾಳೆಯಿಂದ ಸತ್ಸಂಗ ಬಹಳ ಸಂತೋಷದಿಂದ ನಡೀತಾ ಇರುತ್ತೆ. ಇಲ್ಲಿವರೆಗೂ ನಾವು ಬ್ಯಾರಿಯರ್ಸ್ ಹಾಕೊಂಡಿದೀವಿ, ಇವ್ರೇನ್ ಹೇಳ್ತಾರೆ, ಇದು ಇವ್ರದ್ದೇನಿದ್ ಭಾರಿ ಗೊತ್ತಿದೆ ಇವ್ರಿಗೆ, ಇದೇ ತೊಂದರೆಗಳು. ಮನಸ್ಸು ಬುದ್ಧಿ ಇದರಿಂದನೇ ಯೋಚನೆ ಮಾಡ್ತಾ ಇರೋದು ನಾವು, ಅದನ್ನ ಬಿಟ್ಟು ಹೊರಗೆ ಬರ್ತಾನೆ ಇಲ್ಲ. ಹೌದಪ್ಪ, ಇದು ಹೇಳ್ತಾ ಇರೋದು ಸತ್ಯ ಇದೆ, ಇದನ್ನ ನಾವು ಬದಲಾಯಿಸ್ಕೊಳ್ಳೋಣ ಅಂದ್ರೆ ನಾಳೆ ನಮಗೆಲ್ಲವೂ, ನಾಳೆ ಏನು ಈಗಿಂದನೇ ನಮಗೆ ಸ್ವತಂತ್ರ ಸಿಕ್ಬಿಡುತ್ತೆ.
ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ, ಆದ್ರೆ ನಮ್ಮ ಮನಸ್ಸಿಗೆ ಸ್ವತಂತ್ರ ಸಿಕ್ಕಿಲ್ಲ, ನಮ್ಮ ದೇಹಕ್ಕೆ ಸ್ವತಂತ್ರ ಸಿಕ್ಕಿಲ್ಲ. ಎಲ್ಲ ನಾನು 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 ಅಂತ ಇದ್ವಿ. ಅದು ಬೇಡ. ಈ ಪರಿಸ್ಥಿತಿಯನ್ನು ಒಬ್ಬ ಸೂಕ್ಷ್ಮ ವಿದ್ಯಾರ್ಥಿಯು ಎದುರಿಸುವುದು ಕಷ್ಟವಾಗುತ್ತದೆ. ಈ ಪರಿಸ್ಥಿತಿ, ಇಂತಹ ಪರಿಸ್ಥಿತಿಯಲ್ಲಿ ಉತ್ತರ ಬರೆಯಪ್ಪ ಅಂದ್ರೆ ಅವನು ಹೆಂಗಾಗುತ್ತೆ ವಿದ್ಯಾರ್ಥಿಗೆ? ಆತನನ್ನು ಇವು ಬಂಧಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಿಮಗೆ ಇದೆಲ್ಲ ಮುಖ್ಯ ಅಂತ ಹೇಳಿದ್ರೆ ಎಷ್ಟೊತ್ತು 5 ನಿಮಿಷಕ್ಕೆ ಒಪ್ಕೊಂಡ್ಬಿಡ್ತೀರ. ಹೌದು, ಸಂಶಯ ಎಲ್ಲ ಕನ್ಫ್ಯೂಷನ್, ಏನಪ್ಪಾ ಇದು, ಹೌದಾ, ಹಂಗೆ ಹಿಂಗೆ ಶುರು ಆಗೋಗುತ್ತೆ. ಆದ್ದರಿಂದ ಸ್ವಾಭಾವಿಕವಾಗಿಯೇ ರಾಜನಾದ ಜನಕನು ತನ್ನ 2ನೇ ಪ್ರಶ್ನೆಯಲ್ಲಿ ಮೋಕ್ಷವು ಹೇಗೆ ಸಿಗುತ್ತದೆ? ಫಸ್ಟ್ ಜ್ಞಾನಕ್ಕೆ ಇಷ್ಟೊಂದು ಆಗ್ತಾ ಇದೆ. ಜ್ಞಾನ ತಿಳಿಬೇಕು ಅಂದ್ರೆ ನಮ್ ಟೈಮ್ ಆಗೋಯ್ತಾಗ್ಲಿ. ಮೊದಲನೇ ಪ್ರಶ್ನೆದೆ, ಮೊದಲನೇ ಶ್ಲೋಕದ ಜ್ಞಾನ ಹೇಗೆ ತಿಳಿಬೇಕು ಅಂತಂದ್ರೆ ಫಸ್ಟ್ ನಾವು ಇದನ್ನ ಬಿಡಬೇಕು. ಎಲ್ಲಿಯವರೆಗೆ? ವಸ್ತುಗಳನ್ನು, ಭಾವನೆಗಳನ್ನು ಹಾಗೂ ವೃತ್ತಿಗಳನ್ನು ದೇಹದ ಮುಖಾಂತರ, ಮನಸ್ಸಿನ ಮುಖಾಂತರ ಹಾಗೂ ಬುದ್ಧಿಯ ಮುಖಾಂತರ ಗುರುತಿಸ್ತಾ ಇರ್ತೀವೋ ಅಲ್ಲಿವರೆಗೂ ನಮಗೆ ದುಃಖ ಅನ್ನೋದು ಇದೆ. ಇದು ಸಾಮಾನ್ಯ ವಿದ್ಯಾರ್ಥಿಗೆ ಸಂಶಯಕ್ಕೆ ಬಹಳ ಒಳಗು ಪಡಿಸುತ್ತೆ. ಇನ್ನು 2ನೇ ಪ್ರಶ್ನೆ ಈಗ ಕೇಳ್ತಾ ಇರೋದು ಮೋಕ್ಷ ಹೇಗ್ ಸಿಗುತ್ತದೆ ಅಂತ ಕೇಳಿದ್ದಕ್ಕೆ ಅಷ್ಟಾವಕ್ರ ಹೇಳ್ತಾ ಇದ್ದಾರೆ, ನಿನ್ ಟೈಮ್ ಆಯ್ತಪ್ಪ, ನಿನಗೆ ಇಷ್ಟೋ ತನಕ ಕೊಟ್ಟಿದ್ದೆ, 3 ಪ್ರಶ್ನೆಯಲ್ಲಿ ಒಂದಕ್ಕೆ ಇಷ್ಟೊತ್ತು ಆಗ್ತಾ ಇದೆ ಅಂದ ಮೇಲೆ ಮತ್ತು ಮುಂದಿನ ವಾರದ ತನಕ ಕಾಯಿ, ಯೋಚನೆ ಮಾಡು. ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ನಾನು ಏನು ಗುರುತಿಸ್ತಾ ಇದ್ದೀನಿ ಅದು ತಪ್ಪು. ಇದೆಲ್ಲಕ್ಕೂ ಮುಖ್ಯವಾದದ್ದು ಶುದ್ಧ ಆತ್ಮ, ಶುದ್ಧ ಚೈತನ್ಯ. ಆ ಚೈತನ್ಯವನ್ನ ನಾವು ಇನ್ನು ಮುಂದಿನ ಶುಕ್ರವಾರದ ತನಕ ಯೋಚನೆ ಮಾಡ್ತಾ ಇರೋಣ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇನು ಆಗುತ್ತೋ ಆ ಆಗು ಹೋಗುಗಳ ಮಾಡಬೇಕಾದ್ರೆ ನಾವು ಅರಿವಿನಲ್ಲಿರೋಣ. ಯಾವುದರಿಂದ ನಾವು ಅದನ್ನು ಗುರುತಿಸ್ತಾ ಇದ್ದೀವಿ? ಇಲ್ಲಪ್ಪ ಅದು ಚೈತನ್ಯ ಆತ್ಮ ಅಂದಾಗ ನನಗೆ ಸಂತೋಷ ಆಗತ್ತೆ, ಭಿನ್ನತೆ ಬರೋದಿಲ್ಲ. ನಾನತ್ವ ಅಂತಂದ್ರೆ ಬೇರೆ ಬೇರೆಯಾಗಿ ಗುರುತಿಸೋದು ನಮಗ್ ಬರೋದಿಲ್ಲ. ಎಲ್ಲಿವರೆಗೂ ನಾವು ಬೇರೆ ಬೇರೆಯಾಗಿ ಗುರುತಿಸ್ತಾ ಇದ್ದೀವಿ ಅಂತಂದ್ರೆ ನಾವು ದೇಹ, ಮನಸ್ಸು, ಬುದ್ಧಿ ಒಳಗೆ ಇದ್ದೀವಿ. ಹಾಗಾಗಿ ಆ ಶುದ್ಧ ಚೈತನ್ಯ ಆತ್ಮ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ನಾವು, ನೀವು ಎಲ್ಲರೂ ಆ ಶುದ್ಧ ಚೈತನ್ಯಾತ್ಮರು. ನನಗೆ ನಿಮಗೆ ಇಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅನ್ನೋದು ಇವತ್ತಿನ ಪೂರ್ಣದ ಮೂಲ ತತ್ವ. ಇವತ್ತು ತಿಳ್ಕೊಳ್ತಾ ಇರೋದು ಶುದ್ಧ ಚೈತನ್ಯ ಆತ್ಮ ಇರೋದು ಒಂದೇ. ಹಾಗಾಗಿ ನಾವು, ನೀವು ಎಲ್ಲ ಅದನ್ನ ಪ್ರತಿಪಾದಿಸೋಣ. ನಮ್ಮ ದೇಹ, ಮನಸ್ಸು, ಬುದ್ಧಿಯಿಂದ ನಾವು ನಮ್ಮ ಅಹಂಕಾರವನ್ನ ಬೆಳೆಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರಭ್ಯೋ ನಮಃ. ಜೈ ಗುರುದತ್ತ.